ಹೆಲೋ ಎವ್ರಿವನ್. ನಾನು ಅಮೋದಿನಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಶ್ರೀ ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ಓದ್ತಾ ಇದ್ದೀನಿ. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೋಷನ್ ಇನ್ ಅ ಪ್ಲೇನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಸೊ ಮೋಷನ್ ಇನ್ ಅ ಪ್ಲೇನ್ ಅಂತ ನಾವು ಹೇಳಿದಾಗ ಏನ್ ಡಿಫ್ರೆನ್ಸ್ ಬರುತ್ತೆ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ದಕ್ಕೆ ಅಂದ್ರೆ, ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಬರೀ ಒನ್ ಡೈಮೆನ್ಷನಲ್ ಅಲ್ಲಿ ಏನೇನು ವೆಲಾಸಿಟಿ, ಆಕ್ಸಿಲರೇಷನ್ ಇದ್ರ ಬಗ್ಗೆ ಎಲ್ಲ ಓದಿದ್ದೀವಿ. ಬಟ್ ಈ ಚಾಪ್ಟರ್ ಅಲ್ಲಿ ನಾವೇನ್ ಓದ್ತಿದೀವಿ ಅಂದ್ರೆ, ಇದು ಬರೀ ಒನ್ ಡೈಮೆನ್ಷನ್ ಅಲ್ಲ, 2 ಡೈಮೆನ್ಷನ್ ಆಗಿರ್ಬೋದು, 3 ಡೈಮೆನ್ಷನ್ ಆಗಿರ್ಬೋದು, ಯಾವ ಡೈಮೆನ್ಷನ್ ಅಲ್ಲೂ ಏನೇನ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಕಲಿತೀವಿ ಇದ್ರಲ್ಲಿ. ಸೊ ಇದಾದ್ಮೇಲೆ ನಾವೇನ್ ಕಲ್ತ್ವಿ, ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ. ಸ್ಕೇಲಾರ್ಸ್ ಅಂದ್ರೆ ಏನು, ಅದಕ್ಕೆ ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇಟ್ ಡಸಂಟ್ ಹ್ಯಾವ್ ಎನಿ ಡೈರೆಕ್ಷನ್ ಅಂತ ಕಲ್ತ್ವಿ. ಮತ್ತೆ ಅದಕ್ಕೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಡಿಸ್ಟೆನ್ಸ್, ಮಾಸ್, ಟೆಂಪರೇಚರ್, ಟೈಮ್, ಈ ತರದೆಲ್ಲ. ಮತ್ತೆ ಇನ್ನೊಂದೇನ್ ಕಲ್ತ್ವಿ ಅಂದ್ರೆ, ಅದಕ್ಕೆ ಏನ್ ನಾವು ಅಡಿಷನ್, ಸಬ್ಟ್ರಾಕ್ಷನ್ ಇಂಥದ್ದೆಲ್ಲ ಏನೆಲ್ಲ ರೂಲ್ಸ್ ಇರುತ್ತಲ್ಲ, ಅದ್ ನಾವು ಆರ್ಡಿನರಿ ನಂಬರ್ಸ್ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ತರ ಇರುತ್ತೆ, ಇದಕ್ಕೇನು ಡಿಫ್ರೆಂಟ್ ಆಗಿ ಇರೋದಿಲ್ಲ. ಸೊ ಇಷ್ಟೆಲ್ಲ ಕಲ್ತ್ವಿ. ಇದಾದ್ಮೇಲೆ ಬಂತು ವೆಕ್ಟರ್ಸ್. ವೆಕ್ಟರ್ಸ್ ಅಂದ್ರೆ ಏನು, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಮತ್ತೆ ಡೈರೆಕ್ಷನ್ ಕೂಡ ಇರುತ್ತೆ. ಸೊ ವೆಕ್ಟರ್ಸ್ ಅಲ್ಲಿ ನಾವು ನಾರ್ಮಲ್ ಅಡಿಷನ್ ಆ ತರ ಏನು ಮಾಡಲ್ಲ, ನಾವು ಪರ್ಟಿಕ್ಯುಲರ್ ಟ್ರಯಾಂಗಲ್ ಲಾ ಆಫ್ ಅಡಿಷನ್ ಅಥವಾ ಅದನ್ನ ಎಕ್ಸ್ಟೆಂಡೆಡ್ ವರ್ಷನ್ ಪ್ಯಾರಲೆಲೋಗ್ರಾಮ್ ಲಾ ಆಫ್ ಅಡಿಷನ್ ಯೂಸ್ ಮಾಡ್ತೀವಿ. ಮತ್ತೆ ಅದನ್ನ ಹೇಗ್ ಡಿನೋಟ್ ಮಾಡ್ತೀವಿ ಅಂತಾನು ಕಲ್ತ್ವಿ. ಸೊ ಐದರ್ ಬೋಲ್ಡ್ ಆಗಿ ಬರಿತೀವಿ, ಇಲ್ಲ ಅಂದ್ರೆ ಅದ್ರ ಮೇಲೆ ಒಂದು ಆರೋ ಹಾಕೊಂಡ್ ಬರಿತೀವಿ ಅಂತ ಕಲ್ತ್ವಿ. ಇಷ್ಟೆಲ್ಲ ಕಲ್ತ್ವಿ. ಮತ್ತೆ ವೆಕ್ಟರ್ಸ್ ಎಕ್ಸಾಂಪಲ್ಸ್ ಅಂತೂ ನಿಮ್ಗೆ ಗೊತ್ತು, ವೆಲಾಸಿಟಿ, ಆಕ್ಸಿಲರೇಷನ್, ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ಬರ್ತವೆ. ಅದಾದ್ಮೇಲೆ ನಾವ್ ಕಲ್ತ್ವಿ ಪೊಸಿಷನ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್. ಅದ್ರಲ್ಲಿ ಏನೇನ್ ಕಲ್ತ್ವಿ, ಪೊಸಿಷನ್ ಅಂದ್ರೆ ನಮ್ದು ಒಂದು ಒರಿಜಿನ್, ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂತೀವಿ, ಅದರಿಂದ ಆ ಪಾಯಿಂಟ್ ವರೆಗೂ ಏನ್ ಇರುತ್ತಲ್ವಾ, ಇಲ್ಲಿ ಬರೀತೀನಿ, ಇಲ್ಲಿ ನೋಡಿ. ಸೊ ಈ ಒರಿಜಿನ್ ಇಂದ ಈ ಪಾಯಿಂಟ್ ವರೆಗೂ ಏನಿದೆಯಲ್ವಾ, ಅದನ್ನ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಅದೇ ರೀತಿ ಈ ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ ಪಿ ಡ್ಯಾಶ್ಗೆ ಇದೇನಿದೆ ಅದನ್ನ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಅದೇ ನಮ್ದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಮಧ್ಯದಲ್ಲಿರೋದು ನಾವು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀವಿ. ಸೊ ನಮ್ದು ಇನಿಷಿಯಲ್ ಪಾಯಿಂಟ್ ಇರೋದು ಇದು, ಫೈನಲ್ ಪಾಯಿಂಟ್ ಇರೋದು ಇದು. ಸೊ ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀವಿ. ನಮ್ದು ಇನ್ನೊಂದ್ ಏನ್ ಕಲ್ತ್ವಿ ಅಂದ್ರೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಲ್ಲಿ ನೀವು ಯಾವ ಪಾತ್ ತಗೊಂಡ್ರು ಅದಕ್ಕೆ ಏನು ಮ್ಯಾಟರ್ ಆಗೋದಿಲ್ಲ. ಸೊ ಇಟ್ಸ್ ಲೈಕ್ ಇನ್ ದಿ ಎಂಡ್ ಅದಕ್ಕೆ ಡಿಪೆಂಡ್ ಆಗದೆ ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಮೇಲೆ. ಓಕೆನಾ? ಸೊ ಇಷ್ಟೆಲ್ಲ ಕಲ್ತ್ವಿ. ಮತ್ತೆ ಇನ್ನೊಂದ್ ಏನ್ ಕಲ್ತ್ವಿ ಅಂದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಏನದ ಅದು ಯಾವಾಗ್ಲೂ ನಮ್ದು ಪಾತ್ ಆಫ್ ಲೆಂತ್ ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಇಷ್ಟೆಲ್ಲ ಕಲ್ತ್ವಿ. ಅದಾದ್ಮೇಲೆ ಈಕ್ವಾಲಿಟಿ ಆಫ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಈಕ್ವಾಲಿಟಿ ಆಫ್ ವೆಕ್ಟರ್ಸ್ ಅಲ್ಲಿ ಏನ್ ಕಲ್ತ್ವಿ, ನಾವು 2 ವೆಕ್ಟರ್ಸ್ ಈಕ್ವಲ್ ಇದಾವೆ ಅಂತ ಯಾವಾಗ ಹೇಳ್ತೀವಿ, ಯಾವಾಗ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್, ಡೈರೆಕ್ಷನ್ ಅಂದ್ರೆ ಇದು ಇದು ಈ ತರ ಇದು ಅಂದಾಗ ಇದು ಕೋಇನ್ಸೈಡ್ ಆಗ್ಬೇಕು, ಅವಾಗ್ಲೇ ನಾವು ಇದನ್ನ ಈಕ್ವಲ್ ವೆಕ್ಟರ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ಇಫ್ ಅದು ಕೋಇನ್ಸೈಡ್ ಆಗಲ್ಲ, ಲೈಕ್ ಇಲ್ಲಿ ಇದು ಕೋಇನ್ಸೈಡ್ ಆಗ್ತಿಲ್ಲ, ಯು ಸಿ ದಿಸ್, ಸೊ ದೇರ್ ಫೋರ್ ಇದು ಈಕ್ವಲ್ ವೆಕ್ಟರ್ಸ್ ಆಗಲ್ಲ. ಸೊ ಇಷ್ಟೆಲ್ಲ ಕಲ್ತ್ವಿ. ಇದಾದ್ಮೇಲೆ ನಾವೇನ್ ಕಲ್ತ್ವಿ, ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಬೈ ರಿಯಲ್ ನಂಬರ್ಸ್ ಅಂತ ಕಲ್ತ್ವಿ. ಸೊ ಇದ್ರಲ್ಲಿ ಏನ್ ಡಿಫರೆನ್ಸ್ ಆಗುತ್ತೆ, ಈಗ ಒಂದು ರಿಯಲ್ ನಂಬರ್ ಯಾವ್ದು ರ್ಯಾಂಡಮ್ ನಂಬರ್ ಆಗಿ ತಗೊಳ್ಳಿ, ಅದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಒಂದ್ ವೆಕ್ಟರ್ಗೆ ಅದ್ರದ್ದು ಬರೀ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ. ಅಂದ್ರೆ ಲೆಟ್ಸ್ ಸಿ ಎ ವೆಕ್ಟರ್ ಇತ್ತು, ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಲ್ಯಾಂಬ್ಡಾ ಜೊತೆ ಲ್ಯಾಂಬ್ಡಾ ಎ ಆಗುತ್ತೆ. ಓಕೆ, ಮಾಡಿ ಓಕೆ, ಇದು ಮ್ಯಾಗ್ನಿಟ್ಯೂಡ್. ಬಟ್ ಅದ್ರದ್ದು ಡೈರೆಕ್ಷನ್ ಏನಿರುತ್ತೆ, ಅದ್ರದ್ದು ಡೈರೆಕ್ಷನ್ ಎ ಡೈರೆಕ್ಷನ್ ಅಲ್ಲೇ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಬಟ್ ಇಫ್ ನಾನು ಅದೇ ಈಗ ಇದು ಎ ಇದೆ, ನಾನು ಇದನ್ನ -1 ಇಂದ ಮಲ್ಟಿಪ್ಲೈ ಮಾಡಿದೆ, ಲೆಟ್ಸ್ ಸಿ ನಂದು ಲ್ಯಾಂಬ್ಡಾ ಅದ ಅಂದಾಗ ಇದ್ರದ್ದು ಡೈರೆಕ್ಷನ್ ರಿವರ್ಸ್ ಆಗುತ್ತೆ, ಈ ಕಡೆ -a. ಓಕೆ, ಇಷ್ಟೆಲ್ಲ ಅರ್ಥ ಆಯ್ತಾ? ಇದಾದ್ಮೇಲೆ ನಾವೇನ್ ಕಲ್ತ್ವಿ, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಅದು ಗ್ರಾಫಿಕಲ್ ಮೆಥಡ್ ಅಲ್ಲಿ ನಾನೇನ್ ಹೇಳ್ದೆ ನಿಮ್ಗೆ, ನಾವು ಇನ್ನೊಂದ್ ಏನ್ ಕಲ್ತ್ವಿ, ಲೋಕಲೈಸ್ಡ್ ವೆಕ್ಟರ್ ಮತ್ತೆ ಫ್ರೀ ವೆಕ್ಟರ್ ಬಗ್ಗೆ ಕಲ್ತ್ವಿ. ಲೋಕಲೈಸ್ಡ್ ವೆಕ್ಟರ್ ಅಂದ್ರೆ ಅದು ಮೂವ್ ಮಾಡಕ್ ಆಗೋದಿಲ್ಲ, ಅದು ನಾನು ಈ ಫ್ರೀ ವೆಕ್ಟರ್ ಅಂದ್ರೆ ಒಂದ್ ಕಡೆಯಿಂದ ತಗೊಂಡು ಪ್ಯಾರಲಲಿ ಅದನ್ನ ಬೇರೆ ಕಡೆ ಇಡ್ಬೋದು. ಬಟ್ ಲೋಕಲೈಸ್ಡ್ ವೆಕ್ಟರ್ ಅಲ್ಲಿ ಆತರ ಮಾಡಕ್ ಆಗೋದಿಲ್ಲ, ಅದು ಚೇಂಜ್ ಮಾಡಿದ್ವಿ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಕಲ್ತ್ವಿ. ಇದಾದ್ಮೇಲೆ ನಾವು ಹೇಗೆ ಆಡ್ ಮಾಡೋದು ಅಂತ ನಾವು ಕಲ್ತ್ವಿ. ಸೊ ಇದು ಎ ಇದ್ದಾಗ ಮತ್ತೆ ಈ ಕಡೆ ಬಿ ಇದ್ದಾಗ, ನಾನೀಗ ಆಡ್ ಮಾಡ್ಬೇಕು ಅಂದಾಗ ನಾನು ಫಸ್ಟ್ ಇದನ್ನ ತಗೊಂತೀನಿ. ನಾನೇನ್ ಹೇಳಿದೀನಿ ನಿಮ್ಗೆ ದಟ್ ಯಾವಾಗ ನಾವು 2 ಆಪರೆಂಡ್ಸ್ ನ ಡಿವೈಡ್ ಮಾಡ್ತೀವಿ ಅಲ್ವಾ, ಅವಾಗ ಇಟ್ ಶುಡ್ ಬಿ ಹೆಡ್ ಟು ಟೇಲ್
ಆರ್ ಟೇಲ್ ಟು ಹೆಡ್ ಇಷ್ಟು ಗೊತ್ತು ನಮ್ಗೆ. ಸೊ ನಾನು ಏನ್ ಮಾಡ್ತೀನಿ, ಇಫ್ ನಾನು ಇಲ್ಲಿ ಜಾಯಿನ್ ಮಾಡ್ದೆ ಅಂದ್ರೆ ಇದು ಹೆಡ್ ಟೇಲ್ ಟು ಟೇಲ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಒಂದನ್ನ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ ಬಿ ನ ಶಿಫ್ಟ್ ಮಾಡಿದಾಗ ಈ ತರ ಬರುತ್ತೆ. ನಾನು ಅದೇ ಇಲ್ಲ ನನ್ಗೆ ಎ ಶಿಫ್ಟ್ ಮಾಡೋದಿದೆ ಅಂದ್ರೆ ಎ ಶಿಫ್ಟ್ ಮಾಡಿದಾಗ ನಂಗೆ ಇದು ಬರುತ್ತೆ. ಸೊ ಇಟ್ಸ್ ಲೈಕ್ ನಾನು ವೇರಿಯಸ್ ವೇಸ್ ಅಲ್ಲಿ ಶಿಫ್ಟ್ ಮಾಡಿ ನನ್ ಆನ್ಸರ್ ತಗೋಬಹುದು. ಮತ್ತೆ ನಮ್ದೇನ್ ರಿಸಲ್ಟ್ ಇರುತ್ತಲ್ಲ ಅದು ಆಲ್ವೇಸ್ ಹೆಡ್ ಟು ಹೆಡ್ ಮತ್ತೆ ಟೇಲ್ ಟು ಟೇಲ್ ಇರುತ್ತೆ. ಸೊ ಇದು ಗೊತ್ತಾಯ್ತಾ? ಇದು ನಮ್ದು ರಿಸಲ್ಟ್. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೆಲ್ಲ ಆಯ್ತು. ಇದಾದ್ಮೇಲೆ ನಾವು ಅದ್ರದ್ದು ಕಮ್ಯೂಟೇಟಿವಿಟಿ ಬಗ್ಗೆ ಮಾತಾಡಿದ್ವಿ. ಮತ್ತೆ ನಲ್ ವೆಕ್ಟರ್ ಅಂದ್ರೆ ಏನು? ನಲ್ ವೆಕ್ಟರ್ ಅಂದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ 0 ಇದೆ ಮತ್ತೆ ಡೈರೆಕ್ಷನ್ ಇಸ್ ನಾಟ್ ಸ್ಪೆಸಿಫೈಡ್. ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಾವು ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಎ ಮೈನಸ್ ಬಿ ಇದೆ. ಸೊ ನಾನು ಇದನ್ನ ಎ ಪ್ಲಸ್ ಮೈನಸ್ ಬಿ ಬರೀತೀನಿ. ಸೊ ಬೇಸಿಕಲಿ ಇಲ್ಲಿ ನಾವು ಆಕ್ಚುಲಿ ಏನು ಸಬ್ಟ್ರಾಕ್ಟ್ ಮಾಡೋದಿಲ್ಲ, ನಮ್ದೆಲ್ಲ ಅಡಿಷನ್ ವೇ ಅಲ್ಲೇ ಹೋಗುತ್ತೆ. ಬಟ್ ಏನ್ ಮಾಡ್ತೀನಿ ಅಂದ್ರೆ ಬಿ ವೆಕ್ಟರ್ ಈ ಡಿರೆಕ್ಷನ್ ಅಲ್ಲಿ ಇತ್ತಂದ್ರೆ ನಾನು ಇದನ್ನ ರಿವರ್ಸ್ ಮಾಡಿ ಈ ಕಡೆ ಮತ್ತೆ ಆಡ್ ಮಾಡ್ತೀನಿ ಇದನ್ನ. ಸೊ ಇದು ಒಂದು ಬಂದ್ಬಿಟ್ಟು ಎ ಮೈನಸ್ ಬಿ, ಎ ಪ್ಲಸ್ ಮೈನಸ್ ಬಿ. ಓಕೆ, ಸೊ ಈ ತರ ಇರುತ್ತೆ ನಮ್ದು. ನಾನು ನೆಕ್ಸ್ಟ್ ನಿಮ್ಗೆ ಪ್ಯಾರಲೆಲೋಗ್ರಾಮ್ ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ ಕಾಣ್ತದೆ ಫಸ್ಟ್ ಏನ್ ಮಾಡಿದ್ದಾರೆ, ಇಲ್ಲಿ ಬಿ ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ಇಲ್ಲಿ ಎ ಕೊಟ್ಟಿದ್ದಾರೆ. ಬಟ್ ದೆನ್ ಅವ್ರೇನ್ ಹೇಳಿದ್ದಾರೆ, ಇದು ನಮ್ದು ರಿಸಲ್ಟ್ ಅಂತ. ಅದ್ ಹೇಗೆ ಬಂತು? ನಾನು ಏನ್ ಮಾಡ್ತೀನಿ, ಬಿ ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಓಕೆ, ಸೊ ಇಟ್ಸ್ ಲೈಕ್ ದಿಸ್. ಇಲ್ಲಿ ಈ ಕಡೆ ಬಂದಾಗ ನಿಮ್ದು ರಿಸಲ್ಟೆಂಟ್ ಇದು ಇರುತ್ತಲ್ಲ, ಈ ಟ್ರಯಾಂಗಲ್ ನೋಡಿದ್ರಿ ಅಂದ್ರೆ ಸೊ ಬೇಸಿಕಲಿ ಇಲ್ಲೊಂದು ಪ್ಯಾರಲೆಲೋಗ್ರಾಮ್ ಫಾರ್ಮ್ ಆಗಿದೆ. ಅದ್ರ ಮಧ್ಯದಿಂದ ಲೈನ್ ಬರ್ತಿರೋದನ್ನ ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಪ್ಯಾರಲೆಲೋಗ್ರಾಮ್ ಲಾ ಆಫ್ ಅಡಿಷನ್ ಅಂತ ಕರಿತೀವಿ. ವೆಕ್ಟರ್ಸ್ ಬಗ್ಗೆ ಕಲ್ತೀವಿ. ಒಂದು ಕ್ವೆಶನ್ ಮಾಡಿದ್ವಿ, ಬಟ್ ಆ ಕ್ವೆಶನ್ ನ ನಾನು ಇದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ನಲ್ಲಿ ನಾವು ಒಂದು ವೆಕ್ಟರ್ ಅನ್ನ 2 ಪಾರ್ಟ್ಸ್ ನಲ್ಲಿ ಸ್ಪ್ಲಿಟ್ ಮಾಡೋದ್ ಬಗ್ಗೆ ಕಲ್ತ್ವಿ. ಅದನ್ನೇ ಮೇನ್ ನಾವ್ ಅದನ್ನ ಕರೆಯೋದು. ಸೊ ನಮ್ದು ಇನ್ ದಿ ಎಂಡ್ ನಮ್ಗೆ ಬಂತು ಎ ಇಸ್ ಈಕ್ವಲ್ ಟು 1 ಪ್ಲಸ್ ಎ2. ಇದನ್ನ ನಾನು ಇನ್ನ ರಿಸಾಲ್ವ್ ಮಾಡಿದಾಗ ಇಷ್ಟನ್ನ ನಾವು ರೆಸಲ್ಯೂಷನ್ ಅಂತ ಕರಿತೀವಿ. ಇದಾದ್ಮೇಲೆ ನಾವು ಯೂನಿಟ್ ವೆಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ. ಯೂನಿಟ್ ವೆಕ್ಟರ್ಸ್ ಅಂದಾಗ ಅದು ಐ ಕ್ಯಾಪ್, ಜೆ ಕ್ಯಾಪ್ ಅಂಡ್ ಕೆ ಕ್ಯಾಪ್. ಸೊ ಯಾವಾಗ ಐ ಕ್ಯಾಪ್ ಅಂತೀವಿ ಅಲ್ವಾ, ಅದರದ್ದು ಮ್ಯಾಗ್ನಿಟ್ಯೂಡ್ ಮೂರದೂ ಮ್ಯಾಗ್ನಿಟ್ಯೂಡ್ ಒಂದಿದೆ. ಬಟ್ ಇವೆಲ್ಲದ್ರದ್ದು ಡಿರೆಕ್ಷನ್, ಇದು ಎಕ್ಸ್ ಡಿರೆಕ್ಷನ್ ಅಲ್ಲಿ ಇದೆ, ಇದು ವೈ ಡಿರೆಕ್ಷನ್ ಅಲ್ಲಿ ಇದೆ, ಇದು ಝೆಡ್ ಡಿರೆಕ್ಷನ್ ಅಲ್ಲಿ ಇದೆ. ಸೊ ಇದನ್ನ ಇಷ್ಟು ನೆನ್ಪಿಟ್ಕೊಂತೀವಿ. ಇದಾದ್ಮೇಲೆ ನಾವು ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕಲ್ತ್ವಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಹೇಳ್ದಂಗೆ ಇದು ಐ ಕ್ಯಾಪ್ ಈ ಕಡೆ, ಇದು ಜೆ ಕ್ಯಾಪ್, ಇದು ಕೆ ಕ್ಯಾಪ್. ಸೊ ನಾವೇನ್ ಅಂತೀವಿ, ಇದೇನ್ ಎ ಇದೆಯಲ್ಲ, ನಾನು A1 A2 ಫಾರ್ಮ್ ಅಲ್ಲಿ ಬರಿಬೋದು ಅಂತ. ಸೊ ಬೇಸಿಕಲಿ ನಾನ್ ಹೇಳ್ಬೋದು A1 ಇಸ್ ಈಕ್ವಲ್ ಟು AX ಐ ಕ್ಯಾಪ್, A2 ಇಸ್ ಈಕ್ವಲ್ ಟು AY ಜೆ ಕ್ಯಾಪ್. ಸೊ ನಂದು ಎ ಏನಾಗುತ್ತೆ, AX ಐ ಕ್ಯಾಪ್ ಪ್ಲಸ್ AY ಜೆ ಕ್ಯಾಪ್ ಆಗುತ್ತೆ. ರೈಟ್, ಸೊ ಇದೆಲ್ಲ ಆಗುತ್ತೆ. ನಾನು ಇನ್ನ ಹೇಗೆ ಇಫ್ ನಾನು ಬೇಸಿಕ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದಾಗ ನಂಗೆ ಏನ್ ಬಂತು, ಇಲ್ಲಿ ಮೇಲೇನೆ ಕ್ಯಾಲ್ಕುಲೇಷನ್ ಮಾಡಿದೀನಿ, ನಿಮ್ಗೆ ಇಲ್ಲಿ ಮತ್ತೆ ತೋರಿಸ್ತೀನಿ. ಯಾ, ಇಲ್ಲಿ ನೀವು ನೋಡ್ಬೋದು ಕಾಸ್ ಥೀಟಾ ಅಂದ್ರೆ AX ಬೈ ಎ ಆಗುತ್ತಲ್ವಾ. ಇಲ್ಲಿ ನೋಡಿ, ಇದು AX ಈ ಕಡೆ, ಇದು ಎ ಈ ಕಡೆ. ಸೊ ಆ ತರ ಮಾಡಿದಾಗ ನಂಗೆ AX ಎ ಕಾಸ್ ಥೀಟಾ ಬಂತು. ಅದೇ ತರ AY ಎ ಸೈನ್ ಥೀಟಾ ಬಂತು. ನಾನು ಇದನ್ನ ಇಲ್ಲಿ ಆಡ್ ಮಾಡಿದಾಗ ನಂಗೆ ಇನ್ ದಿ ಎಂಡ್ ಅದು ಎ ಬರುತ್ತೆ. ರೈಟ್, ಇಲ್ಲಿ ಕಾಣ್ತದೆ. ಸೊ ನಮ್ಗೆ ಫಾರ್ಮುಲಾ ಬಂತು ಇಲ್ಲಿ, ಯಾವ್ದನ್ನ ನೀವು ಆಕ್ಚುಲಿ ಫುಲ್ ನೆನ್ಪಿಟ್ಕೋಬೇಕು. ಸೊ ಇಟ್ ಇಸ್ ಲೈಕ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ AX ಸ್ಕ್ವೇರ್ ಪ್ಲಸ್ AY ಸ್ಕ್ವೇರ್. ರೈಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದೇನ್ ಕಲ್ತ್ವಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು AY ಬೈ AX ಅಂಡ್ ದೆನ್ therefore ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ AY ಬೈ AX. ಸೊ ಇಷ್ಟನ್ನ ಕಲ್ತ್ವಿ. ಈಗ ನಾನು ಹೊಸ ಪಾರ್ಟ್ ನ ಕಲಿಸ್ತಿದ್ದೀನಿ ಇವತ್ತು ನಿಮ್ಗೆ. ಸೊ ಅವ್ರು ಏನ್ ಹೇಳಿದಾರೆ, ಇಲ್ಲಿ ಒಂದು ದೊಡ್ಡ ಕ್ಯೂಬ್ ತರ ಕೊಟ್ಟಿದ್ದಾರೆ. ಸೊ ಆ ಪಾರ್ಟ್ ಅಲ್ಲಿ ಏನಾಗಿದೆ, ಇದು AX ಇದೆ, ಇದು AY ಇದೆ, ಇದು AZ ಇದೆ ಅಲ್ವಾ. ಸೊ ಇದು ನಿಮ್ಗೆ ಕಾಣ್ತಾ ಇದೆ. ಅವ್ರು ಏನ್ ಹೇಳಿದ್ದಾರೆ, ಇದು ಈ ಕಡೆ ಎ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಒಂದು ಆಲ್ಫಾ ಆಂಗಲ್ ಮಾಡ್ತದೆ AX ಜೊತೆ, ಬೀಟಾ ಆಂಗಲ್ AY ಜೊತೆ, ಗಾಮಾ ಆಂಗಲ್ AZ ಜೊತೆ. ಸೊ ನಮ್ದು ಇಷ್ಟ ತನಕ ನಾವು ಬರೀ AX AY ಬಗ್ಗೆ ಮಾತಾಡ್ತಿದೀವಿ. ಈಗ AZ ಕೂಡ ಇನ್ಕ್ಲೂಡ್ ಮಾಡ್ತಿದೀವಿ. ಸೊ ಆ ತರ ಮಾಡಿದಾಗ ನಾನು ಏನ್ ಬರಿಬಹುದು ಅಂದ್ರೆ AX ಇಸ್ ಈಕ್ವಲ್ ಟು A ಕಾಸ್ ಆಲ್ಫಾ. ಹೌದಾ, ನಾನು ಇಲ್ಲಿ ಮೇಲೆ ಆದ್ರೂ ನಿಮ್ಗೆ ಹೇಳಿದ್ದೆ
AX is equal to A cos theta where theta is this angle ಅಲ್ವಾ? Similarly, AY is equal to A cos theta. ಇಲ್ಲಿನೂ ಇದು ಆಂಗಲ್ ತಗೊಂತಿದೀವಿ ನಾವು. ಇದು AY ಇದೆ ನಮ್ದು. ನಾನು ಇಲ್ಲಿ ಕಾಸ್ ಯಾಕೆ ತಗೊಂಡೆ ಅಂತ ನಿಮ್ಗೆ ಅನ್ಸ್ತಿರ್ಬೋದು. ನಾನು ಹೇಳ್ತಾ ಇದ್ದಂಗೆ. ಸೊ ನಾನ್ ಮತ್ತೆ ನಿಮ್ಗೆ ಅದನ್ನ ಸಾಲ್ವ್ ಮಾಡಿ ತೋರಿಸ್ಬೇಕು ಅಂದ್ರೆ ಕಾಸ್ ಪೀಟಾ ಇಸ್ ಈಕ್ವಲ್ ಟು AY ಬೇಸ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಸೊ ಇದರಿಂದ ನಂಗೆ ಇದು ಬಂತು. ಓಕೆ, ಇದಾದ್ಮೇಲೆ ನಂಗೆ AZ ಇಸ್ ಈಕ್ವಲ್ ಟು A ಕಾಸ್ ಗಾಮಾ. ಓಕೆ, ಇಷ್ಟು ಬಂತು ನಂಗೆ. ಸೊ ನಾನೇನಂತೀನಿ, A ಇಸ್ ಈಕ್ವಲ್ ಟು AX I ಕ್ಯಾಪ್ ಪ್ಲಸ್ AY J ಕ್ಯಾಪ್ ಪ್ಲಸ್ AZ K ಕ್ಯಾಪ್. ರೈಟ್, ನಾನು ಈ ತರ ಬರೀತೀನಿ. ಸೊ ನಾನೀಗ ಇದನ್ನ ಇಫ್ ಇನ್ ಕೇಸ್ ನಾನು ಇದನ್ನ ಮ್ಯಾಗ್ನಿಟ್ಯೂಡ್ ತಗೋಬೇಕಂದ್ರೆ ನಾನು AX ಸ್ಕ್ವೇರ್ ಪ್ಲಸ್ AY ಸ್ಕ್ವೇರ್ ಪ್ಲಸ್ AZ ಸ್ಕ್ವೇರ್ ಅಂತ ಬರೀತೀನಿ. ಸೊ ನಾನು ಈ ತರ ಬರ್ದಾಗ ನಾನು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಓಕೆ, ಇಲ್ಲೇನ್ ಅಂದಿದ್ದಾರೆ, ಅವ್ರು ಅಷ್ಟೆಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವ್ರು ಏನ್ ಅಂದಿದ್ದಾರೆ, ಪೊಸಿಷನ್ ವೆಕ್ಟರ್ ಅನ್ನ ನಾವು ತಗೊಂಡ್ವಿ ಅಂದ್ರೆ ಲೆಟ್ಸ್ ಸೇ ಅದನ್ನ ಆರ್ ಅಂತ ತಗೊಳ್ಳೋಣ ಇದನ್ನ. ಓಕೆ, ಸೊ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ಈ ತರ ಯಾಕೆ, ನಾನು ಇದನ್ನ ಒಂದು ಪೊಸಿಷನ್ ವೆಕ್ಟರ್ ಅಂತ ತಗೊಂಡೆ. ಓಕೆನಾ, ಇದನ್ನ ಆರ್ ಮಾಡ್ದೆ, ನಾನು ಇದನ್ನ ಎಕ್ಸ್ ಮಾಡ್ದೆ, ಇದನ್ನ ವೈ ಮಾಡ್ದೆ, ಇದನ್ನ ಝೆಡ್ ಮಾಡ್ದೆ. ಸೊ ನಾನು ಇದನ್ನ ಈ ತರ ಬರ್ದೆ. ಓಕೆ, ಇಷ್ಟ ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಏನ್ ಹೇಳಿದ್ದಾರೆ, ವೆಕ್ಟರ್ ಅಡಿಷನ್ ಅನಾಲಿಟಿಕಲ್ ಮೆಥಡ್ ಅಂತ. ಇದರಲ್ಲಿ ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಬೇಸಿಕಲಿ ನಾವು ಇಷ್ಟು ತನಕ ಗ್ರಾಫಿಕಲ್ ಮೆಥಡ್ ಅಲ್ಲಿ ಮಾಡ್ವಿ. ಈಗ ನಾವು ಅನಾಲಿಟಿಕಲ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಈಗ ನಾವು ಲೆಟ್ಸ್ ಸಿ ನಮ್ದು ಒಂದಿದೆ, A ಇಸ್ ಈಕ್ವಲ್ ಟು AX I ಕ್ಯಾಪ್ ಪ್ಲಸ್ AY J ಕ್ಯಾಪ್. ಓಕೆ, ಈ ತರ ಇದೆ. ಮತ್ತೆ B ಇಸ್ ಈಕ್ವಲ್ ಟು BX I ಕ್ಯಾಪ್ ಪ್ಲಸ್ BY J ಕ್ಯಾಪ್. ಸೊ ನಮ್ದು ನಾನೇನ್ ಹೇಳ್ತೀನಿ, ರಿಸಲ್ಟೆಂಟ್ ಏನಿದೆ ನಮ್ದು A ಪ್ಲಸ್ B ಇದೆ. ಸೊ ನಾನೇನ್ ಮಾಡ್ತೀನಿ ಅವಾಗ, ಇದು ಇಲ್ಲಿ ಇನ್ನ ಬರೆಯೋಣ. ಸೊ ಇಟ್ಸ್ ಲೈಕ್ AX I ಕ್ಯಾಪ್ ಪ್ಲಸ್ AY J ಕ್ಯಾಪ್, ಮತ್ತೆ ಅದನ್ನ ಈಗ ಸೆಪರೇಟ್ ಮಾಡಿ BX I ಕ್ಯಾಪ್ ಪ್ಲಸ್ BY J ಕ್ಯಾಪ್. ಸೊ ಈ ತರ ಇದೆ ಅಲ್ವಾ? ನಾನೇನ್ ಮಾಡ್ತೀನಿ, ಈಗ ಆರ್ ನ ರಿಸಾಲ್ವ್ ಮಾಡ್ತೀನಿ. ನಾನು ಆರ್ ನ 2 ಕಾಂಪೊನೆಂಟ್ಸ್ ಅಲ್ಲಿ ರಿಸಾಲ್ವ್ ಮಾಡ್ತೀನಿ. ಸೊ RX I ಕ್ಯಾಪ್ ಬರುತ್ತೆ ಮತ್ತೆ RY J ಕ್ಯಾಪ್ ಬರುತ್ತೆ. ಓಕೆನಾ? ಸೊ ನಾನು ಈ ತರ ರಿಸಾಲ್ವ್ ಮಾಡ್ತೀನಿ. ನಾನು ಇದನ್ನ RX ನ ಹೇಗ್ ಬರೀಬಹುದು, RX ನ ನಾನು AX ಪ್ಲಸ್ BX ಅಂತ ಬರೀಬಹುದು. ಅದೇ ತರ RY ನ ನಾನು AY ಪ್ಲಸ್ BY ಅಂತ ಬರೀಬಹುದು. ರೈಟ್, ಇಷ್ಟಂತ ಅರ್ಥ ಆಯ್ತು. ನಾನು ಈಗ ಇದನ್ನ ನಾನೇ ಎಕ್ಸ್ಟೆಂಡ್ ಮಾಡ್ದೆ ಅಂದ್ರೆ, ನಾನು ಈಗ ಸದ್ಯಕ್ಕೆ ನಾನು ಬರೀ ಎಕ್ಸ್ ಕಾಂಪೊನೆಂಟ್ ಮತ್ತೆ ವೈ ಕಾಂಪೊನೆಂಟ್ ತಗೊಂಡಿದ್ದೆ. ಲೆಟ್ಸ್ ಸಿ ನಾನು ಝೆಡ್ ಕಾಂಪೊನೆಂಟ್ ಕೂಡ ಆಡ್ ಮಾಡ್ತೀನಿ. ಸೊ ನಂದು AX I ಕ್ಯಾಪ್ AY J ಕ್ಯಾಪ್ AZ K ಕ್ಯಾಪ್ ಆಗಿದೆ, ಮತ್ತೆ ಬಿ ಅಲ್ಲಿ BX I ಕ್ಯಾಪ್ BY J ಕ್ಯಾಪ್ BZ K ಕ್ಯಾಪ್ ಇದೆ. ಸೊ ನಂದು ಇಲ್ಲಿ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು A ಪ್ಲಸ್ ಬಿ ಅಂದಾಗ 3 ಕಾಂಪೊನೆಂಟ್ಸ್ ಬರುತ್ತೆ. ಏನು, ಒಂದು ಎಕ್ಸ್ ಡೈರೆಕ್ಷನ್ ಅಲ್ಲಿ, ಒಂದು ವೈ ಮತ್ತೆ ಒಂದು ಝೆಡ್ ಡೈರೆಕ್ಷನ್ ಅಲ್ಲಿ. ಸೊ ಇಷ್ಟೆಲ್ಲ ಬರುತ್ತೆ. ಸಿಮಿಲರ್ಲಿ ನಾನು ಹೇಗೆ ಮೊದಲು ಬರ್ತಿದ್ದೆ ಅದೇ ತರ ಬರುತ್ತೆ. RX ಇಸ್ ಈಕ್ವಲ್ ಟು AX ಪ್ಲಸ್ BX ಅಲ್ಲಿ, RY ಇಸ್ ಈಕ್ವಲ್ ಟು AY ಪ್ಲಸ್ BY ಅಂಡ್ RZ ಇಸ್ ಈಕ್ವಲ್ ಟು AZ ಪ್ಲಸ್ BZ. ಇಷ್ಟು ಗೊತ್ತಾಯ್ತು ನಮ್ಗೆ. ಇಲ್ಲಿನೂ ಏನು ಇಲ್ಲ, ಸಿಮಿಲರ್ ಮ್ಯಾನರ್ ಅಲ್ಲಿ ನಮ್ಗೆ ಹೇಳಿದ್ದಾರೆ. ಅದು ನಾವ್ ಎಷ್ಟೋ ತನಕ ನಾನು ಬರೀ 3 ಕಾಂಪೊನೆಂಟ್ಸ್ ತಗೊಂಡಿದ್ದೆ ಅದೇ ತರ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವೆಕ್ಟರ್ T ಇಸ್ ಈಕ್ವಲ್ ಟು A ಪ್ಲಸ್ B ಮೈನಸ್ C. ಈ ತರ ಇದ್ದಾಗ ಹೇಗೆ ಬರೆಯೋದು ಅಂತ. ಸೊ ನಾನು ಏನ್ ಮಾಡ್ತೀನಿ, TX ಇಸ್ ಈಕ್ವಲ್ ಟು AX ಪ್ಲಸ್ BX ಮೈನಸ್ CX. ಅದೇ ತರ TY ಇಸ್ ಈಕ್ವಲ್ ಟು AX ಪ್ಲಸ್ BX AY ಪ್ಲಸ್ BY ಮೈನಸ್ CY. ಅದೇ ತರ TZ ಇಸ್ ಈಕ್ವಲ್ ಟು AZ ಪ್ಲಸ್ BZ ಮೈನಸ್ CZ. ರೈಟ್, ಈ ತರ ಮಾಡ್ತೀನಿ ನಾನು. ಸೊ ಬೇಸಿಕಲಿ ಅದೇನಿರುತ್ತೆ ಅದನ್ನ ನಾವು ಅಪ್ಲೈ ಮಾಡ್ಬೇಕು. ನಾವು ಮೀನ್ಸ್ ಇದು ಮೈನಸ್ ಇದೆ, ನಾವು ಆ ತರ ಮಾಡೋದಿಲ್ಲ, ಆ ತರ ಏನು ಬರಲ್ಲ. ಯಾವಾಗ ಅನಾಲಿಟಿಕಲ್ ಮೆಥಡ್ ಯೂಸ್ ಮಾಡ್ತೀವಿ ಅವಾಗ ಆಸ್ ಇಟ್ ಇಸ್ ಏನಿದೆ ಅದನ್ನ ಫಾಲೋ ಮಾಡ್ಬೇಕು. ಸೊ ಇಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ A and B in terms of their magnitude and angle theta between them. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡೋಣ. ಯಾ, ಸೊ ಬೇಸಿಕಲಿ ಅವ್ರ ಫಸ್ಟ್ ಇಲ್ಲಿ ದಿಸ್ ಇಸ್ O, ಓಕೆ, ದಿಸ್ ಇಸ್ P, ಇದು Q, ಇದು A, ಇದು P, ಮತ್ತೆ ಇದು ನಮ್ದು ರಿಸಲ್ಟೆಂಟ್ R ಅಂತ ಕರೆಯೋಣ. ಇದನ್ನ S ಅಂತ ಕರೆಯೋಣ.
ಸೊ ನಾನಿಲ್ಲಿ ಪ್ಯಾರಲೋಗ್ರಾಮ್ನ ಕಂಪ್ಲೀಟ್ ಮಾಡ್ತೀನಿ, ರೈಟ್? ಸೊ ನಂದು ಈ ತರ ಇದೆ. ಇಲ್ಲಿ ಏನ್ ಹೇಳಿದ್ದಾರೆ, ಇದು ಥೀಟಾ ಇದೆ, ಇವೆರಡರದು ಮಧ್ಯೆ ಇರೋದು, ಓಕೆನಾ? ಅಂಡ್ ಆಲ್ಫಾ ಇಸ್ ದಿ ಆಂಗಲ್ ದಟ್ ಆರ್ ಮೇಕ್ಸ್. ಸೊ ಫಸ್ಟ್ ನಾನು ಏನಂತೀನಿ, ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಓಕೆ, ಸೊ ನಾನು ಏನಂತೀನಿ, ಒಂದು ಎಸ್ ಎನ್ ಅಂತ ಒಂದು ನಾರ್ಮಲ್ ಡ್ರಾ ಮಾಡೋಣ. ಇಲ್ಲಿ ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೇಸಿಕಲಿ. ಇಲ್ಲಿ ಎಸ್ ಎನ್ ಇದನ್ನ ನಾನು ಪಿ ಅಂತ ಬರೀತೀನಿ ಇಲ್ಲಿ, ರೈಟ್? ಸೊ ಏನಂದಿದ್ದಾರೆ, ಲೆಟ್ ಒ ಪಿ ಅಂಡ್ ಒ ಕ್ಯೂ ರೆಪ್ರೆಸೆಂಟ್ ದ ಟೂ ವೆಕ್ಟರ್ಸ್ ಎ ಅಂಡ್ ಬಿ. ಅದಾದ್ಮೇಲೆ ನಾವು ಪ್ಯಾರಲೋಗ್ರಾಮ್ ಮೆಥಡ್ ಯೂಸ್ ಮಾಡಿಕೊಂಡು ನಮ್ದಿದು ಆರ್ ವೆಕ್ಟರ್ ಬಂತು. ಸೊ ನಾನು ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರ್ದೆ. ನಾನು ಇದೇನ್ ಎಸ್ ಎನ್ ಡ್ರಾ ಮಾಡಿದ್ದೀನಲ್ಲ, ಅದು ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಅಂದ್ರೆ ನಾರ್ಮಲ್ ಟು ದ ವೆಕ್ಟರ್ ಎ ಅಂದ್ರೆ ಒ ಪಿಗೆ. ಅದೇ ತರ ನಾನು ಪಿ ಎಂ ಅಂತ ಡ್ರಾ ಮಾಡ್ತೀನಿ ಇಲ್ಲಿಂದ. ಇದು ಪರ್ಪೆಂಡಿಕ್ಯುಲರ್ ಟು ದ ರಿಸಲ್ಟೆಂಟ್ ವೆಕ್ಟರ್. ಓಕೆ, ಈ ತರ ನಾನು ಬರೀತೀನಿ. ನಾನೇನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ನಾರ್ಮಲ್ ಜಾಮೆಟ್ರಿ ಯೂಸ್ ಮಾಡ್ತೀನಿ. ಏನು ಇದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣ್ತಿದ್ಯಾ ನಿಮ್ಗೆ? ನಾನು ಇಲ್ಲಿ ಬೇರೆ ಕಲರ್ ನಿಂದ ಬರೀತೀನಿ. ಈ ಪಾರ್ಟ್ ನಮ್ದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆಯಲ್ವಾ? ಸೊ ಇದನ್ನ ನಾನು ಹೇಗ್ ಬರೀತೀನಿ ಅಂದ್ರೆ, ಓ ಎಸ್ ಸ್ಕ್ವೇರ್ ಅಂದ್ರೆ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎನ್ ಸ್ಕ್ವೇರ್ ಪ್ಲಸ್ ಎಸ್ ಎನ್ ಸ್ಕ್ವೇರ್. ಓಕೆ, ಈ ತರ ಬರೀತೀನಿ ಫಸ್ಟ್. ಬಟ್ ನಮ್ಗೆ ಗೊತ್ತು ದಟ್ ಓ ಎನ್ ಇಸ್ ಈಕ್ವಲ್ ಟು ಒ ಪಿ ಪ್ಲಸ್ ಪಿ ಎನ್, ಹೌದಾ? ಯಾಕಂದ್ರೆ ಇದು ಒ ಪಿ ಪಾರ್ಟ್ ಇದೆ ಮತ್ತೆ ಇದು ಪಿ ಎನ್. ಓಕೆ, ನಾನು ಆ ತರ ಬರೀತೀನಿ. ನಮ್ಗೆ ಗೊತ್ತು ದಟ್ ನಾವು ಒ ಪಿ ನ ಎ ಅಂತ ಬರೀಬಹುದು, ಬಿಕಾಸ್ ಅದು ನಮ್ದು ಎ ವೆಕ್ಟರ್. ನಾನು ಪಿ ಎನ್ ನ ಹೇಗ್ ಬರೆಯೋದು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ಈಗ. ಸೊ ನಮ್ಗೆ ಗೊತ್ತು ದಟ್ ಈಗ ಇದು ಥೀಟಾ ಇದ್ದಾಗ ಇದು 180 ಮೈನಸ್ ಥೀಟಾ ಇತ್ತು, ಇದು ಥೀಟಾ ಇದೆ. ಸೊ ನಮ್ದಿದು 180 ಮೈನಸ್ ಥೀಟಾ. ಸೊ ದೇರ್ ಫೋರ್ ಇದು ಥೀಟಾ ಇದೆ, ಇದು ಥೀಟಾ ಇದೆ. ನಮ್ಗೆ ಗೊತ್ತು ದಟ್ ಇದು ಬಿ ಇದೆ. ಸೊ ನಾನು ಕಾಸ್ ಥೀಟಾ ಫೈಂಡ್ ಔಟ್ ಮಾಡಬೇಕು ಅಂದಾಗ ನಾನು ಏನ್ ಬರೀತೀನಿ, ಈ ತರ ಬರೀತೀನಿ. ಏನು, ಪಿ ಎನ್ ಬೈ ಬಿ. ಸೊ ಪಿ ಎನ್ ಇಸ್ ಈಕ್ವಲ್ ಟು ಬಿ ಕಾಸ್ ಥೀಟಾ ಅಂತ ಬಂತು. ನಾನು ಅದನ್ನ ತಗೊಂಡು ಇಲ್ಲಿ ಬರೀತೀನಿ. ಸೊ ಎ ಪ್ಲಸ್ ಬಿ ಕಾಸ್ ಥೀಟಾ ಆಯ್ತು, ರೈಟ್? ಸೊ ಈ ತರ ಆಯ್ತು. ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಓ ಎಸ್ ಸ್ಕ್ವೇರ್ ನಲ್ಲಿ ಇದನ್ನ ಹಾಕ್ತೀನಿ. ಇಟ್ ಇಸ್ ಲೈಕ್ ಎ ಪ್ಲಸ್ ಬಿ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್, ಮತ್ ನಮ್ಗೆ ಗೊತ್ತು ದಟ್ ಇದೇನ್ ಎಸ್ ಎನ್ ಇದೆಯಲ್ವಾ, ಇದೇ ತರ ನಾನು ಸೈನ್ ಥೀಟಾ ಬಿ ಸೈನ್ ಥೀಟಾ ಬರೀಬಹುದು ಇದನ್ನ. ಸೊ ನಂದು ಬಿ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಸೊ ನಂಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಬರುತ್ತೆ. ಇದು ಹೇಗ್ ಬಂತು, ನಂದು ಬಿ ಸ್ಕ್ವೇರ್ ಅಲ್ಲಿ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬಂದಿತ್ತು. ಸೊ ನಮ್ಗೆ ಇದು ಗೊತ್ತು ದಟ್ ಇಟ್ ಇಸ್ 1. ಸೊ ಹಾಗಾಗಿ ನಮ್ಗೆ ಇದು ಬಂತು. ಸೊ ನಾನು ಹೇಳ್ಬೋದು ದಟ್ ನಮ್ದು ಓ ಎಸ್ ಸ್ಕ್ವೇರ್ ಏನಿತ್ತು, ಇಟ್ ವಾಸ್ ದ ರಿಸಲ್ಟೆಂಟ್ ವೆಕ್ಟರ್. ಸೊ ನಾನು ರಿಸಲ್ಟೆಂಟ್ ನ ಇನ್ ದಿ ಎಂಡ್ ನಾನು ಹೇಗ್ ಬರೀತೀನಿ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಅಂತ ಬರೀತೀನಿ. ಓಕೆ, ಸೊ ನಮ್ಗೆ ಇಷ್ಟೆಲ್ಲ ಸಿಕ್ತು. ಸೊ ನಾವ್ ಇನ್ ದಿ ಎಂಡ್ ವಿ ಗಾಟ್ ದ ರಿಸಲ್ಟೆಂಟ್. ಈಗ ನಾವು ಆಂಗಲ್ ಹುಡುಕ್ಬೇಕು. ಅದ್ ಹೇಗ್ ಹುಡುಕೋದು? ಈಗ ಟ್ರಯಾಂಗಲ್ ಓ ಎಸ್ ಎನ್ ಗೆ ಹೋಗೋಣ ನಾವು. ಟ್ರಯಾಂಗಲ್ ಓ ಎಸ್ ಎನ್ ಕಾಣ್ತಿದೆ, ಇದು ಓ ಎಸ್ ಎನ್ ದ yellow one. ಸೊ ಅದರಲ್ಲಿ ಏನು, ಎಸ್ ಎನ್ ಇಸ್ ಈಕ್ವಲ್ ಟು ಓ ಎಸ್ ಸೈನ್ ಆಲ್ಫಾ. ಇಲ್ಲಿ ಆಲ್ಫಾ ಏನು, ಇದು ಆಲ್ಫಾ, ಹೌದಾ? ನಾನು ಹೇಗೆ ಇದು ಮಾಡ್ದೆ ಅಲ್ಲ, ಅದೇ ತರ ಇಲ್ಲಿ ನಂಗೆ ಸಿಮಿಲರ್ಲಿ ನಾನು ಅದನ್ನ ಇಲ್ಲಿ ಅಪ್ಲೈ ಮಾಡಿದಾಗ ನಾನು ಏನ್ ಹೇಳ್ಬೋದು, ಇಲ್ಲಿ ಮತ್ತೆ ಬರೀತೀನಿ. ನಾನೇನ್ ಬರಿಬೋದು ಇಲ್ಲಿ, ಓ ಎಸ್ ಇಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು ಓ ಎಸ್ ಸೈನ್ ಆಲ್ಫಾ ಅಂತ ಬರಿಬೋದು ನಾನು. ಯಾಕೆ, ನಾನು ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಿದ್ವಿ ಅಂದ್ರೆ ಇಲ್ಲಿ ಏನಾಗ್ತಿದೆ, ಇದು ಸೈನ್ ಆಲ್ಫಾ ಇದೆ. ಸೊ ನಾನು ಫಸ್ಟ್ ಆಫ್ ಆಲ್ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್ ಅಲ್ವಾ? ಪರ್ಪೆಂಡಿಕ್ಯುಲರ್ ಏನು, ಎಸ್ ಎನ್, ಹೈಪೋಟೆನ್ಯೂಸ್ ಏನು, ಓ ಎಸ್. ಸೊ ನಾನು ಇದು ಆ ಕಡೆ ತಗೊಂಡ ಹೋದಾಗ ನಂಗೆ ಇದು ಬಂತು. ಓಕೆ, ನೆಕ್ಸ್ಟ್ ನಾನೇನ್ ಹೇಳ್ತೀನಿ, ಅದಕ್ಕೆ ನಾನು ಓ ಎಸ್ ಅಂದ್ರೆ ಏನು, ನಮ್ದು ಆರ್, ಎಸ್ ಎನ್ ಇಸ್ ಈಕ್ವಲ್ ಟು ಆರ್ ಸೈನ್ ಆಲ್ಫಾ. ಓಕೆ, ಅದಾದ್ಮೇಲೆ ನಾನು ಪಿ ಎಸ್ ಎನ್ ಟ್ರಯಾಂಗಲ್. ಪಿ ಎಸ್ ಎನ್ ಟ್ರಯಾಂಗಲ್ ಅಲ್ಲಿ ನಾವು ಈ ಮುಂಚೆನೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ನಮ್ಗೆ ಎಸ್ ಎನ್ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಬಂದಿತ್ತು. ಸೊ ನಾವು ಈಗ ಇದು ಇವೆರಡನ್ನ ಈಕ್ವೇಟ್ ಮಾಡ್ತೀನಿ. ಆರ್ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ. ಸೊ ನಾನು ಇದನ್ನ ಆರ್ ಬೈ ಸೈನ್ ಥೀಟಾ ಮತ್ತೆ ಬಿ ಬೈ ಸೈನ್ ಆಲ್ಫಾ ಅಂತ ಬರೀತೀನಿ.
ಸಿಮಿಲರ್ಲಿ ನಾನು ಪಿ ಎಂ ನಮ್ದು ಪಿ ಎಂ ಏನಿದೆ ಇಲ್ಲಿ ಇದು ಇದೆ. ಸೊ ನಾನು ಈ ಟ್ರಯಾಂಗಲ್ ಅಲ್ಲಿ ನೋಡೋಣ. ಇಲ್ಲಿ ಈ ಆಂಗಲ್ ನ ನಾವು ಬೀಟಾ ಅಂತ ತಗೊಂಡಿದೀವಿ. ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ? ಈ ಆಂಗಲ್ ನ ನಾವು ಬೀಟಾ ಅಂತ ತಗೊಂಡಿದೀವಿ. ಈ ಆಂಗಲ್ ಐ ಮೀನ್ ಈ ಟ್ರಯಾಂಗಲ್ ಅಲ್ಲಿನೂ ನಾವು ರಿಸಾಲ್ವ್ ಮಾಡಿದಾಗ ನಮ್ಗೆ ಪಿ ಎಂ is equal to a sin alpha. Similarly, that is equal to b sin beta. ಅದ್ ಹೇಗಾಯ್ತು ಅಂತ ನಾನು ಹೇಳೋಣ. ಈಗ ಇಲ್ಲಿ 2 ಟ್ರಯಾಂಗಲ್ ಆಗುತ್ತೆ. ಇಲ್ಲಿ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಇಲ್ಲಿನೂ ಇರುತ್ತಾ. ಸೊ ಈ ಟ್ರಯಾಂಗಲ್ ನಲ್ಲಿ ಒಂದು ರಿಸಾಲ್ವ್ ಮಾಡಿ, ಈ ಟ್ರಯಾಂಗಲ್ ಅಲ್ಲಿ ರಿಸಾಲ್ವ್ ಮಾಡಿ, ಅದು ಮಾಡಿದಾಗ ನಮ್ಗೆ ಇದು ಬರುತ್ತೆ. ಸೊ ನಿಮ್ಗೆ ಇನ್ ದಿ ಎಂಡ್ ಏನೇನ್ ಬಂತು? a by sin beta is equal to b by sin alpha. ಓಕೆ, ಇದು ಬಂತು. ನಮ್ದು ಇಲ್ಲಿ b by sin alpha ಕಾಮನ್ ಇದೆ. ಸೊ ನಾನು henceforth ಹೀಗೆ ಬರಿಬೋದು is equal to b by sin alpha is equal to r by sin theta. ಸೊ ನಾನು ಈ ತರ ಬರಿಬೋದು, ರೈಟ್? ಈ ತರ ಬರೆದ್ಮೇಲೆ ನಾನು ಏನ್ ಅಂತೀನಿ, sin alpha is equal to b by r sin theta. ಓಕೆ, ಅದೇ ತರ ನಾನು tan alpha is equal to sn by op plus pn. ಇದು ಹೇಗ್ ಬಂತು ಅಂತ ನೋಡೋಣ. ಸೊ ಟ್ಯಾನ್ ಆಲ್ಫಾ ಕೇಳಿದಾರೆ ಅಲ್ವಾ, ಇದು ನಮ್ದು ಆಲ್ಫಾ. ಆಲ್ಫಾದೇನು ನಮ್ದು ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಇರ್ಬೇಕು. ಸೊ ಎಸ್ ಎನ್ ಇದೆ, ಒ ಪಿ ಪ್ಲಸ್ ಪಿ ಎನ್, ದಟ್ ಇಸ್ ಓ ಎನ್ ಅಂದ್ ಎನ್. ಸೊ ರೈಟ್, ಅದು ಆ ತರ ನಾನು ಬರ್ದಾಗ ನಂಗೆ ಬರೋದು ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ಓಕೆ, ಸೊ ನಮ್ಗೆ ಇನ್ ದಿ ಎಂಡ್ ಇದು ಆನ್ಸರ್ ಬಂತು. ನಿಮ್ಗೆ ಅನ್ಸಿರ್ಬೋದು ಇದು ಒಂದು ನಾರ್ಮಲ್ ಕ್ವೆಶನ್ ಇತ್ತು, ನಾವ್ ಇಷ್ಟು ತನಕ ಸಾಲ್ವ್ ಮಾಡಿದ್ದು ಅಂತ. ಹೌದು, ಇದು ಕ್ವೆಶನ್, ಬಟ್ ಇದು ಆಕ್ಚುಲಿ ಒಂದು ಪ್ರೂಫ್. ದಿಸ್ ಇಸ್ ನಥಿಂಗ್ ಬಟ್ ಲಾ ಆಫ್ ಕೊಸೈನ್ಸ್ ಅಂಡ್ ಲಾ ಆಫ್ ಸೈನ್ಸ್. ಇದನ್ನ ನಾವು ಲಾ ಆಫ್ ಸೈನ್ಸ್ ಅಂತ ಹೇಳ್ತೀವಿ, ಇದನ್ನ ನಾವು ಲಾ ಕೊಸೈನ್ಸ್ ಅಂತ ಕರಿತೀವಿ. ಓಕೆ, ಸೊ ನೀವೇ ಇದ್ರಲ್ಲಿ ಏನೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಇದನ್ನ ನೆನ್ಪಿಟ್ಕೋಬೇಕು. ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಓಕೆ, ಸೊ ಇದನ್ನ ನೆನ್ಪಿಟ್ಕೋಬೇಕು. ಇದರಲ್ಲಿ ಎ ಏನಿದೆ, ಎ ನಮ್ದು ಒಂದು ವೆಕ್ಟರ್, ಬಿ ನಮ್ದು ವೆಕ್ಟರ್, ಮತ್ತೆ ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ದ ಟೂ ಗಿವನ್ ವೆಕ್ಟರ್ಸ್. ಓಕೆ, ಇಷ್ಟನ್ನ ತಿಳ್ಕೊಳ್ಳಿ. ಅದಾದ್ಮೇಲೆ ನಾವೇನ್ ಹೇಳಿದ್ವಿ, ನಾವು ಆಂಗಲ್ ಫೈಂಡ್ ಔಟ್ ಮಾಡಿದ್ವಿ. tan alpha ಅಂದ್ರೆ the angle made by the resultant with one of the vectors. ಅದನ್ನ ನಾವು that is equal to b sin theta divided by a plus b cos theta. ಓಕೆ, ಇಷ್ಟನ್ನ ನೆನಪ ಇಟ್ಕೊಳ್ಳಿ ನೀವು. ಅದಾದ್ಮೇಲೆ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಅದನ್ನ ಮಾಡೋಣ. A motorboat is racing towards north at 25 km per hour and the water current in that region is 10 km per hour in the direction of 60 degree east of south. Find the resultant velocity. So first ಏನ್ ಹೇಳಿದ್ದಾರೆ, ನಾರ್ತ್ ಡೈರೆಕ್ಷನ್ ಅಲ್ಲಿ 25 ಕಿಲೋಮೀಟರ್ ಪರ್ ಅವರ್. ಇದು ಮೋಟರ್ ಬೋರ್ಡ್ದು, ಲೆಟ್ಸ್ ಸೇ ವಿ ಎಂ. ಓಕೆ, ಲೆಟ್ಸ್ ಜಸ್ಟ್ ಕಾಲ್ ಇಟ್ ವಿ ಬಿ, ಕನ್ವೀನಿಯನ್ಸ್. ವಿ ಬಿ ಇದು. ಅದಾದ್ಮೇಲೆ ನಮ್ದು ವಾಟರ್ ಕರೆಂಟ್ ವಿ ಸಿ ಅಂತ ಕರೆಯೋಣ. ಅದನ್ನ ನಾವು 10 ಕಿಲೋಮೀಟರ್ ಪರ್ ಅವರ್ ಅಂತ ಬರೀತೀವಿ. ನಾನು ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ, ಫಸ್ಟ್ ನಮ್ದು ಡೈರೆಕ್ಷನ್ಸ್ ಡ್ರಾ ಮಾಡ್ಕೋಬೇಕು ಆಲ್ವೇಸ್. ಓಕೆ, ಸೊ ನಾನು ಇಲ್ಲಿ ಬರೀತೀನಿ. ಈಗ ಏನ್ ಮಾಡ್ಬೇಕು, ನಾನು ಫಸ್ಟ್ ಅವ್ರು ಏನ್ ಹೇಳಿದ್ದಾರೆ, ವಿ ಬಿ ಏನಿದೆ ನಮ್ದು ನಾರ್ತ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ನಾನು ಇಲ್ಲಿ ನಾನು ಈ ಡೈರೆಕ್ಷನ್ ಅಲ್ಲಿ ವಿ ಬಿ ಅಂತ ಬರೀತೀನಿ. ಓಕೆ, ಅದಾದ್ಮೇಲೆ ಅವ್ರು ಏನಿದ್ದಾರೆ, 60 ಡಿಗ್ರಿ ಈಸ್ಟ್ ಆಫ್ ಸೌತ್ ಇದೆ, ಅದರಿಂದ 60 ಡಿಗ್ರಿ ಈಸ್ಟ್. ಸೊ ಇದು ಈ ಕಡೆ ವಿ ಸಿ, ಇದು 60 ಡಿಗ್ರಿ ಇದೆ. ಓಕೆ, ಸೊ ನಮ್ಗೆ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡ್ಬೇಕು. ನಮ್ಗೆ ಪ್ಯಾರಲೆಲೋಗ್ರಾಮ್ ಲಾ ಅಲ್ಲಿ ಏನ್ ಗೊತ್ತು, ಇದ್ರದ್ದು ಮಧ್ಯದಲ್ಲಿ ಏನಿರುತ್ತೆ ಅದು ನಮ್ದು ರಿಸಲ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಈ ತರ ನಾನು ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ನಾನು ನಿಮ್ಗೆ ಈಗ್ಲೇ ಹೇಳ್ಕೊಟ್ಟಂಗೆ ಲೆಟ್ಸ್ ಸೇ ದಿಸ್ ನಾರ್ಮಲ್ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಿದಾಗ ಇದು 60 ಡಿಗ್ರಿ, ಇದು ಕಂಪ್ಲೀಟ್ 90 ಡಿಗ್ರಿ. ಸೊ ಇದು 30 ಡಿಗ್ರಿ ನಮ್ದು. ಓಕೆ, ಇದು ಫುಲ್ ಬಂದ್ಬಿಟ್ಟು 90 ಡಿಗ್ರಿ ಆಗುತ್ತೆ. ಸೊ ಆಂಗಲ್ ನಮ್ದೇನ್ ಥೀಟಾ ಇದೆ, ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ವಿ ಬಿ ಅಂಡ್ ವಿ ಸಿ ನಮ್ದು 90 ಡಿಗ್ರಿ ಪ್ಲಸ್ 30 ಡಿಗ್ರಿ, ದಟ್ ಇಸ್ ಈಕ್ವಲ್ ಟು 120 ಡಿಗ್ರಿ ಆಗುತ್ತೆ. ಸೊ ಈ ತರ ಆಗುತ್ತೆ. ಈಗ ನಾನು ಏನ್ ಮಾಡ್ತೀನಿ,
ರಿಸಲ್ಟೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ನಿಮ್ಗೆ ಈಗ್ಲೇ ಹೇಳಿದ್ದೆ ಅಲ್ವಾ ನೆನ್ಪಿಟ್ಕೋಬೇಕು ಅಂತ. ಆ ಪಾರ್ಟ್ ನ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮ್ದು ಎ ಪ್ಲೇಸ್ ಅಲ್ಲಿ ಈಗ ವಿ.ಸಿ ಇದೆ, ಬಿ ಪ್ಲೇಸ್ ಅಲ್ಲಿ ವಿ.ಬಿ ಇದೆ. ಸೊ ನಾನು ಅದೇ ತರ ಬರ್ದಾಗ ವಿ.ಬಿ ಸ್ಕ್ವೇರ್ ಪ್ಲಸ್ ವಿ.ಸಿ ಸ್ಕ್ವೇರ್ ಪ್ಲಸ್ 2 ವಿ.ಸಿ.ವಿ.ಬಿ ಕಾಸ್ ಥೀಟಾ. ಥೀಟಾ ನಮ್ದು 120 ಡಿಗ್ರಿ ಇದೆ. ಸೊ ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ 22 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಓಕೆನಾ? ಇಲ್ಲಿ ಕಾಣ್ತದೆ ನಿಮ್ಗೆ. ನಾನು ಸಿಮಿಲರ್ಲಿ ಅದು ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಅದನ್ನ ಫಾರ್ಮ್ ಮಾಡ್ದೆ ಅಂದ್ರೆ ಏನಿಲ್ಲ, ಅದೇ ಫಾರ್ಮುಲಾ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಎ ಪ್ಲಸ್ ಬಿ ಕಾಸ್ ಥೀಟಾ. ಅವಾಗ ಅದನ್ನ ಮಾಡಿದಾಗ ನಮ್ಗೆ ಇಲ್ಲಿ ಒಂದು ಆಂಗಲ್ ಬರುತ್ತೆ ಬೇಸಿಕಲಿ, ಅಂಡ್ ದಟ್ ಇಸ್ ಲೆಟ್ಸ್ ಕಾಲ್ ಇಟ್ ಆಲ್ಫಾ, ದಟ್ ಇಸ್ 23.4 ಡಿಗ್ರಿ ಬರುತ್ತೆ. ಇದನ್ನ ಈ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ. ಒನ್ ಥಿಂಗ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ಇದು ನೀವು ಆಲ್ಫಾ ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ, ಇದು ಯಾವ್ದ್ರ ಜೊತೆ ಕನೆಕ್ಟೆಡ್ ಇರುತ್ತಲ್ವಾ, ಇದು ಒಂದು ಪ್ಯಾರಲೆಲೋಗ್ರಾಮ್ ದಿಸ್ ಇಸ್ ದ ರಿಸಲ್ಟೆಂಟ್, ದಿಸ್ ಇಸ್ ಬಿ, ದಿಸ್ ಇಸ್ ಎ. ನಾನು ಇಫ್ ಇದು ಆಲ್ಫಾ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಇದ್ರ ಮಧ್ಯ ಅಂದಾಗ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ ಈ ಫಾರ್ಮುಲಾನಲ್ಲಿ. ಬಟ್ ಇಫ್ ನಾನು ಈ ಆಂಗಲ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಂದಾಗ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ. ಓಕೆ, ಅದನ್ನ ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಎಷ್ಟು ನಮ್ಗೆ ಗೊತ್ತಾಯ್ತು. ಈಗ ನಾವು ಮೋಷನ್ ಇನ್ ಪ್ಲೇನ್ ಬಗ್ಗೆ ಆಕ್ಚುಲ್ ಆಗಿ ಲೈಕ್ ಈಗ ಇಷ್ಟ ತನಕ ನಾವೇನು ವೆಕ್ಟರ್ಸ್, ವೆಕ್ಟರ್ ಅಡಿಷನ್ಸ್ ಇದ್ರ ಎಲ್ಲ ಬಗ್ಗೆ ನಾವು ಕಲಿತಾ ಇದ್ವಿ. ಈಗ ನಾವು ಆಕ್ಚುಲ್ ಆಗಿ ಏನೇನ್ ನಾವ್ ಹೇಗ್ ಅಪ್ಲೈ ಮಾಡ್ತಿದೀವಿ ಮುಂದೆ ಎಲ್ಲ ತುಂಬಾ ಕಲಿತೀವಿ. ಸೊ ಈಗ ನಾನು ಏನೇನ್ ಕಲ್ಸಿದೀನಿ ಅದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಯಾವ ಪಾರ್ಟ್ ಅಲ್ಲಿ ಯಾವಾಗ ಏನ್ ಅಪ್ಲೈ ಮಾಡ್ಬೇಕು ಅಂತ ಎಲ್ಲ ನಿಮ್ ಕೆಲ್ಸ, ಅದು ನೀವ್ ಯಾವ ತರ ತಿಳ್ಕೊಂತೀರಾ ಅಂತ. ಸೊ ಇದೆಲ್ಲ ಆಯ್ತು. ಈಗ ನೆಕ್ಸ್ಟ್ ನಾವು ಬರೋಣ ಪೊಸಿಷನ್ ವೆಕ್ಟರ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ. ನಾವು ಬಿಗಿನಿಂಗ್ ಅಲ್ಲಿ ಇದ್ರ ಬಗ್ಗೆ ನಾವು ಆಕ್ಚುಲಿ ಮೊದಲೇ ಮಾತಾಡಿದ್ವಿ. ಬಟ್ ಈಗ ನಾವು ರಿಸಾಲ್ವ್ ವೆಕ್ಟರ್ ಟರ್ಮ್ಸ್ ನಲ್ಲಿ ಕೂಡ ಮಾತಾಡ್ತೀವಿ. ಯಾ, ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಒಂದು ಪೊಸಿಷನ್ ವೆಕ್ಟರ್ ಆರ್ ತಗೊಂಡಿದ್ದಾರೆ. ಅದರಲ್ಲಿ ಏನಿದೆ ಅದನ್ನ ನಾವು 8 ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ. ಏನ್ ಮಾಡಿದೀವಿ, ಎಕ್ಸ್ ಐ ಕ್ಯಾಪ್ ಅಂತ ಮಾಡಿದೀವಿ ಒಂದು, ಮತ್ತೆ ಒಂದು ವೈ ಜೆ ಕ್ಯಾಪ್ ಅಂತ ಮಾಡಿದೀವಿ. ಸೊ ಅದನ್ನ ಏನು ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ ಹೇಗೆ ಅಂತ ನೋಡೋಣ. ಇಲ್ಲಿ ಕಾಣ್ತಿದೆ ನಿಮ್ಗೆ. ಯಾ, ಸೊ ಇಲ್ಲಿ ಏನಲ್ಲ ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ಏನಂತಿದ್ದಾರೆ ಅವರು, ಪೊಸಿಷನ್ ವೆಕ್ಟರ್ಸ್ ಡ್ರಾ ಮಾಡೋಣ ಇದಕ್ಕೆ ಅಂತ. ಸೊ ಬೇಸಿಕಲಿ ಇದೇನಿದೆಯಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ನಾವು. ಇದನ್ನ ಆರ್ ವೆಕ್ಟರ್ ಅಂತ ಡ್ರಾ ಮಾಡಿದ್ವಿ. ಓಕೆ, ಈಗ ಇನ್ನೊಂದು ಪಿ ಡ್ಯಾಶ್ ವೆಕ್ಟರ್, ಅದರದ್ದು ಪೊಸಿಷನ್ ವೆಕ್ಟರ್ ಡ್ರಾ ಮಾಡಿದ್ವಿ. ನಾವೇನ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ನಾನು ನಿಮ್ಗೆ ಏನ್ ಹೇಳಿದ್ದೆ, ಅದ್ರದ್ದು ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಮಧ್ಯದಲ್ಲಿ ಇರ್ಬೇಕು. ಸೊ ದೇರ್ಫೋರ್ ಇದೇನ್ ಇರುತ್ತೆ ಅದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆಯ್ತು. ಇದು ಡೆಲ್ಟಾ ವೈ ಇದೆ, ಇದು ಡೆಲ್ಟಾ ಎಕ್ಸ್ ಇದೆ, ನಿಮ್ಗೆ ಕಾಣ್ತದೆ ಇಲ್ಲಿ. ಸೊ ಎಷ್ಟು ಇದೆ, ಅವ್ರೇನ್ ಹೇಳ್ತಿದ್ದಾರೆ, ನಮ್ದು ಡೈರೆಕ್ಷನ್ ಆಫ್ ವೆಲಾಸಿಟಿ ಈ ಕಡೆ ಇರುತ್ತೆ. ಯಾಕೆ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಈ ಕಡೆ ಇದೆ, ನಮ್ದು ವೆಲಾಸಿಟಿ ಬಂದ್ಬಿಟ್ಟು ನಮ್ಗೆ ಗೊತ್ತು ದಟ್ ಇಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಓವರ್ ಟೈಮ್ ಅಲ್ವಾ. ಸೊ ಇದ್ರದ್ದು ಏನ್ ಡೈರೆಕ್ಷನ್ ಇರುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ಇದು ಕೂಡ ಇರುತ್ತೆ. ಸೊ ಎರಡೂನು ಸೇಮ್ ಡೈರೆಕ್ಷನ್ ಇರುತ್ತೆ. ಸೊ ಹಾಗಾಗಿ ನಮ್ದು ನೋಡಿ ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ತನಕ ಹೋಗಿದೆ. ಸೊ ನಮ್ದು ಡೈರೆಕ್ಷನ್ ಆಫ್ ವೆಲಾಸಿಟಿ ವುಡ್ ಬಿ ದಿಸ್, ರೈಟ್? ಇದು ಗೊತ್ತಾಯ್ತು. ಇದಾದ್ಮೇಲೆ ಇಲ್ಲಿ ಇನ್ನೊಂದು ಏನೇನೋ ಕೊಟ್ಟಿದ್ದಾರೆ ಅದನ್ನ ನೋಡೋಣ. ಇಫ್ ನಮ್ದು ವೆಕ್ಟರ್ಸ್ ಈ ತರ ಇತ್ತಂದ್ರೆ ನಮ್ದು ಡೈರೆಕ್ಷನ್ ಆಫ್ ವೆಲಾಸಿಟಿ ಈ ತರ ಇದೆ. ಇಲ್ಲ, ಒಂದ್ ಸ್ವಲ್ಪ ಚೇಂಜ್ ಮಾಡಿದೀವಿ. ಏನು, P2 ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಸ್ವಲ್ಪ ಹತ್ರ ಮತ್ತೆ ಕಡಿಮೆ. ಇಟ್ಸ್ ಲೈಕ್ ಇಲ್ಲಿ ನೋಡಿ, ಇಲ್ಲಿ ದೂರ ಇದೆ, ಮೇಲೆ ಇದೆ, ದೂರ ಮತ್ತೆ ಮೇಲೆ ಇದೆ. ಇಲ್ಲಿ ಸ್ವಲ್ಪ ಹತ್ರ ಮತ್ತೆ ಸ್ವಲ್ಪ ಕೆಳಗಡೆ ಇದೆ. ಸೊ ನಮ್ದು ಈ ಕಡೆ ಹೋಗ್ತಿದೆ. ಅದೇ ತರ ಇದು ಇನ್ನ ಹತ್ರ ಇನ್ನ ಕೆಳಗಡೆ ಬಂತು. ಸೊ ಇದು ಈ ಕಡೆಯಿಂದ ಈ ಕಡೆ ಹೋಗ್ತಿದೆ. ಬಟ್ ಇಲ್ಲಿ ಏನಾಯ್ತು, ಇದು ಇಲ್ಲಿ ಒಂದೇ ಇದೆ. ಸೊ ಇಟ್ಸ್ ಲೈಕ್ ಇಲ್ಲಿ ಹೋಗ್ಬಿಟ್ಟು ಈ ಡೈರೆಕ್ಷನ್ ಅಲ್ಲಿ ಹೋಗ್ಬಿಟ್ಟಿದೆ. ಓಕೆ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಬೇಸಿಕಲಿ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಇಸ್ ಪ್ಯಾರಲಲ್ ಟು ದ ಲೈನ್ ಟ್ಯಾಂಜೆಂಟ್ ಟು ದ ಪಾತ್. ಅದನ್ನ ತಿಳ್ಕೊಳ್ಳಿ. ಓಕೆನಾ? ಆ ಪಾತ್ ಏನಿದೆ ಅಲ್ವಾ, ಇಲ್ಲಿ ನಿಮ್ಗೆ ಕಾಣ್ತದೆ. ಸೊ ಫಸ್ಟ್ ಇಲ್ಲಿಂದ ಇಲ್ಲಿ ಹೋಯ್ತು, ಹೀಗ್ ಹೋಯ್ತು ಅಥವಾ ಹೀಗ್ ಹೋಯ್ತು. ಸೊ ಅದ್ರದ್ದು ಒಂದ್ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಅದನ್ನ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಏನ್ ಹೇಳಿದ್ದಾರೆ, ಸಪೋಸ್ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ ಶೋನ್ ಬೈ ದ ಥಿಕ್ ಲೈನ್ ಅಂಡ್ ಇಸ್ ಅಟ್ P at a time t.
ಅಂಡ್ ಪಿ ಡ್ಯಾಶ್ ಅಟ್ ಟೈಮ್ ಟಿ ಡ್ಯಾಶ್ ದನ್ ಡಿಸ್ಪ್ಲೇಸ್ಮೆಂಟ್ ನಮ್ದೇನ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಡೆಲ್ ಆರ್ ಅಂತ ಬರೀತೀನಿ. ಅದನ್ನ ಆರ್ ಡ್ಯಾಶ್ ಮೈನಸ್ ಆರ್ ಅದಂತೂ ಸಿಂಪಲ್, ಅದು ಗೊತ್ತು. ಸೊ ನಾನು ಅದನ್ನ ಇನ್ನ ಹೇಗ್ ಬರಿಬಹುದು, ಆರ್ ಡ್ಯಾಶ್ ಬಂದ್ಬಿಟ್ಟು ನಮ್ದು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜಿ ಕ್ಯಾಪ್, ಸಾರಿ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಮೈನಸ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್. ನಾನು ಇದನ್ನ ಹೇಗ್ ಬರಿಬಹುದು ಅಂದ್ರೆ ಇದನ್ನ ಡೆಲ್ಟಾ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೆಲ್ಟಾ ವೈ ಜೆ ಕ್ಯಾಪ್ ಅಂತ ಬರಿಬಹುದು. ಹೌದಾ, ನಾನು ಇದನ್ನ ಡೆಲ್ಟಾ ಎಕ್ಸ್ ತಗೊಂತೀನಿ ಈ ಪಾರ್ಟ್ ಅನ್ನ. ಸಿಮಿಲರ್ಲಿ ಈ ಪಾರ್ಟ್ ಅನ್ನ ನಾನು ಡೆಲ್ಟಾ ವೈ ತಗೊಂತೀನಿ. ಸೊ ಹಾಗಿದ್ದಾಗ ನಂಗೆ ಇದು ಬರುತ್ತೆ. ಓಕೆನಾ, ಇಷ್ಟಂತೂ ಸಿಂಪಲ್ ಅರ್ಥ ಆಯ್ತಾ? ಈಗ ನಾನು ವೆಲಾಸಿಟಿ ಬಗ್ಗೆ ಮಾತಾಡೋಣ. ಇಲ್ಲಿ ವೆಲಾಸಿಟಿ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಸಾರಿ ಏನ್ ಹೇಳಿದ್ದಾರೆ, ವಿ ಇಸ್ ಈಕ್ವಲ್ ಟು ಡೆಲ್ ಆರ್ ಬೈ ಡೆಲ್ ಟಿ. ನಮ್ಗೆ ಗೊತ್ತಾ ಇದು? ಗೊತ್ತು. ನಾವೀಗ ಜಸ್ಟ್ ಡೆಲ್ ಆರ್ ನ ಏನ್ ಬರೆದ್ವಿ, ನಾವು ಡೆಲ್ ಎಕ್ಸ್ ಪ್ಲಸ್ ಡೆಲ್ ವೈ, ಇಲ್ಲಿ ಐ ಕ್ಯಾಪ್ ಇಲ್ಲಿ ಜೆ ಕ್ಯಾಪ್ ಡಿವೈಡೆಡ್ ಬೈ ಡೆಲ್ ಟಿ ಅಂತ ಬರೆದ್ವಿ. ಸೊ ನಾನು ಇದನ್ನ ಹೇಗ್ ಬರಿಬಹುದು, ಇದೊಂದ್ ಪಾರ್ಟ್ ಮಾಡ್ಬೋದು, ಇದೊಂದ್ ಪಾರ್ಟ್ ಮಾಡ್ಬೋದು. ಸೊ ನಾನು ಡೆಲ್ ಎಕ್ಸ್ ಐ ಕ್ಯಾಪ್ ಬೈ ಟಿ ಪ್ಲಸ್ ಡೆಲ್ ವೈ ಜೆ ಕ್ಯಾಪ್ ಬೈ ಡೆಲ್ಟಾ ಟಿ ಈ ತರ ಬರೀತೀನಿ. ಸೊ ನಾನು ಹೇಗ್ ಬರಿಬಹುದು, ಇದನ್ನ ನಾನು ವಿ ಎಕ್ಸ್ ಅಂತ ತಗೋಬಹುದು, ಇದನ್ನ ನಾನು ವಿ ವೈ ಅಂತ ತಗೋಬಹುದು. ಸೊ ನಾನು ಇದನ್ನ ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಅಂತ ಈ ತರ ಬರೀತೀನಿ. ಸೊ ಇದು ಏನಂದ್ರೆ ನಮ್ದು ಇದೇನ್ ವೆಲಾಸಿಟಿ ಇದೆಯಲ್ಲ, ನಾವು ಇದು ಡೆಲ್ ಆರ್ ಬೈ ಡೆಲ್ ಟಿ ಅಂತ ಬರೀತೀವಲ್ಲ. ಸೊ ಇದ್ರದ್ದು ಡೈರೆಕ್ಷನ್ ಏನಿದೆ ಅದು ಆವ್ರೇಜ್ ವೆಲಾಸಿಟಿ ಇದು. ಇಟ್ಸ್ ದ ಸೇಮ್ ಆಸ್ ದಟ್ ಆಫ್ ಡೆಲ್ ಆರ್. ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲೇನ್ ಹೇಳಿದ್ದಾರೆ, ಈಗ ನಾವು ಟೈಮ್ ಇಂಟರ್ವಲ್ ಯಾವಾಗ 0 ಆಗುತ್ತೆ ಅವಾಗ ನಾವು ಇನ್ಸ್ಟಂಟೇನಿಯಸ್ ಟೈಪ್ ಹೇಗೆ ಹೇಳ್ತೀವಿ ಅಂತ. ಸೊ ವಿ ಇಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ ಆರ್ ಬೈ ಡೆಲ್ ಟಿ ದಟ್ ಇಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಟಿ. ಓಕೆ, ಸೊ ಈ ತರ ನಾವು ಬರೀತೀವಿ. ಇಲ್ಲೇನ್ ಹೇಳಿದ್ದಾರೆ ಇದನ್ನ ನಾನು ನಿಮ್ಗೆ ತಿಳಿಸ್ತೀನಿ. The meaning of the limiting process can be easily understood with the help of figure 3.13. ನಾನು ಇಲ್ಲಿ ಅವಾಗ್ಲೇ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ಫಸ್ಟ್ ಏನ್ ಮಾಡಿದ್ರು, ನಮ್ದೇನದು ಡೆಲ್ ಆರ್ ಟೈಮ್ ಇತ್ತಲ್ಲ ಅದು ಕಡಿಮೆ ಮಾಡ್ತಾ ಹೋದ್ರು. ಇಲ್ಲಿ ಫಸ್ಟ್ ಈ ತರ ಇತ್ತು, ಅದಾದ್ಮೇಲೆ ಈ ಟೈಮ್ ಅಲ್ಲಿ ಇನ್ನ ಕಡಿಮೆ ಮಾಡಿದ್ರು, ಅದಾದ್ಮೇಲೆ ಇಲ್ಲಿ ಇನ್ನ ಕಡಿಮೆ ಮಾಡಿದ್ರು. ಸೊ ಡೆಲ್ ಆರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಮ್ದೇನ್ ಡೆಲ್ ಬಿ ಇದೆಯಲ್ಲ ಅದನ್ನು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ, ಅದು ಹೇಗಾಗಿದೆ ಏನಾಗಿದೆ ಅಂತ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ವಿ ಕ್ಯಾನ್ ಎಕ್ಸ್ಪ್ರೆಸ್ ವಿ ಇನ್ ಅ ಕಾಂಪೊನೆಂಟ್ ಫಾರ್ಮ್. ಓಕೆ, ಅದ್ ಹೇಗ್ ಮಾಡೋಣ, ನಾನು ಇದನ್ನ ಹೇಳ್ದಂಗೆ the direction of velocity at any point on the path of an object is tangential to the path at the point and it's in the direction of motion. ಸೊ ಏನು ನಾನು ನಿಮ್ಗೆ ಹೇಳ್ದಂಗೆ ಒಂದು ಪಾಯಿಂಟ್ ಅದು ಪಾತ್ ಇದೆ, ಆ ಪಾಯಿಂಟ್ ಮೇಲೆ ಟ್ಯಾಂಜೆಂಟ್ ಮಾಡಿದಾಗ ನಮ್ಗೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಸಿಗುತ್ತೆ. ಓಕೆ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ ಏನ್ ಹೇಳಿದ್ದಾರೆ, ಇದು ವಿ ಏನಿದೆ ಅಲ್ಲ, ನಾನು ಮತ್ತೆ ಇದನ್ನ ಕಾಂಪೊನೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ ಹೇಗೆ, ನಾನು ಡಿ ಆರ್ ಬೈ ಡಿ ಟಿ ಬರ್ದೆ ಫಸ್ಟ್. ಓಕೆ, ಸೊ ನಾನು ಆತರ ಬರ್ದ್ಮೇಲೆ ನಾನು ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಇದನ್ನ ಡೆಲ್ ಎಕ್ಸ್ ಬೈ ಡೆಲ್ ಟಿ ಐ ಕ್ಯಾಪ್ ಪ್ಲಸ್ ಡೆಲ್ ವೈ ಬೈ ಡೆಲ್ ಟಿ ಜೆ ಕ್ಯಾಪ್ ಅಂತ ಬರೀತೀನಿ. ಸೊ ನಾನು ಇದನ್ನ ಇನ್ನ ಬರ್ದಾಗ ಐ ಕ್ಯಾಪ್ ಜೆ ಕ್ಯಾಪ್ ಹೊರಗಡೆ ತಗೊಂಡೋಗೋಣ. ಸೊ ಇದು ಪ್ರತಿ ಒಂದಕ್ಕೆ ಬರೆಯೋಣ. ಈ ತರ ಬರ್ದಾಗ ನಮ್ಗೆ ಇದು ಬರುತ್ತೆ. ಓಕೆ, ಇಷ್ಟ ಅರ್ಥ ಆಯ್ತಾ? ಈಗ ನಾನು ಏನಂತೀನಿ, ಇದನ್ನ ನಾನು ಇನ್ನ ಈ ತರ ಬರಿಬೋದಾ, ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಜೆ ಕ್ಯಾಪ್ ಡಿ ವೈ ಬೈ ಡಿ ಟಿ. ನಾನ್ ಮತ್ತೆ ಇಲ್ಲಿ ವಿ ಎಕ್ಸ್ ಐ ಕ್ಯಾಪ್ ತರ್ತೀನಿ, ಮತ್ತೆ ವಿ ವೈ ಜೆ ಕ್ಯಾಪ್ ತರ್ತೀನಿ. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, ವಿ ಎಕ್ಸ್ ಬಂದ್ಬಿಟ್ಟು ಇದು, ವಿ ವೈ ಬಂದ್ಬಿಟ್ಟು ಇದು. ಓಕೆ, ಇಷ್ಟು ನಮ್ಗೆ ಗೊತ್ತಾಯ್ತು. ಲೈಕ್ ಆಸ್ ಎನಿ ಅದರ್ ವೆಕ್ಟರ್ ನಾವ್ ಇದನ್ನ ಕೂಡ ಏನ್ ಬರಿಬಹುದು, ವಿ ಇಸ್ ಈಕ್ವಲ್ ಟು ರೂಟ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್, ಮತ್ತೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವಿ ವೈ ಬೈ ವಿ ಎಕ್ಸ್. ಓಕೆ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಈಗ ಆಕ್ಸಿಲರೇಷನ್ ಬಗ್ಗೆ ಮಾತಾಡೋಣ. ಈ ಥೀಟಾ ಏನಿದೆ ಇದು ಆಕ್ಚುಲಿ ದ ಆಂಗಲ್ ರಿಸಲ್ಟೆಂಟ್ ಮೀನ್ಸ್. ಓಕೆ, ಇದನ್ನ ನೀವು ಆ ಎರಡು ವೆಕ್ಟರ್ಸ್ ಮಧ್ಯದ ಆಂಗಲ್ ಇಂದ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆ, ಅದು ಬೇರೆದು ಇದು ಬೇರೆದು. ನೆಕ್ಸ್ಟ್ ಬರೋಣ ಆಕ್ಸಿಲರೇಷನ್ಗೆ. ಆವ್ರೇಜ್ ಆಕ್ಸಿಲರೇಷನ್ ಹೇಗ್ ಬರಿತೀವಿ ನಾವು, ಲಾಸ್ಟ್ ಟೈಮ್ ಡೆಫಿನೇಷನ್ ತಗೋಣ. ಅದು ಬರೋದು ಡೆಲ್ ವಿ ಬೈ ಡೆಲ್ ಟಿ ಅಂತ ಬರಿತೀವಿ ಅಲ್ವಾ. ಸೊ ನಾನು ಇನ್ನ ಇದನ್ನ ಡೆಲ್ ಆಫ್ ವಿ ಎಕ್ಸ್ ಐ ಕ್ಯಾಪ್
ಪ್ಲಸ್ ವಿ ಬೈ ಜೆ ಕ್ಯಾಪ್ ಅಂತ ಇದೆ, ಅದನ್ನ ಬರೀತೀನಿ. ಓಕೆ, ಇಲ್ಲಿ ಕೆಳಗಡೆ ಡೆಲ್ ಟಿ ಅಂತ ಬರೀತೀನಿ. ಈಗ ಮತ್ತೆ ನಾನು ಹೇಗೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಡಿವೈಡ್ ಮಾಡಿದೆ ಅದೇ ತರ ಈ ಪಾರ್ಟ್ ನ ಒಂದು ಡಿವೈಡ್ ಮಾಡ್ತೀನಿ, ಈ ಪಾರ್ಟ್ ನ ಒಂದು ಡಿವೈಡ್ ಮಾಡ್ತೀನಿ. ಸೊ ನಾನು ಆ ತರ ಡಿವೈಡ್ ಮಾಡಿದಾಗ ನಂಗೆ ಎ ಎಕ್ಸ್ ಐ ಕ್ಯಾಪ್ ಬರುತ್ತೆ ಪ್ಲಸ್ ಎ ವೈ ಜೆ ಕ್ಯಾಪ್ ಬರುತ್ತೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವ್ ನೋಡ್ಬೋದು ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ವೆಕ್ಟರ್ ಕೊಟ್ಟಿದ್ದಾರೆ, ಇದನ್ನ ಎರಡ್ ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಇದು ಕಾಣ್ತಿದೆ. ಸೊ ನಮ್ ಇಲ್ಲಿ ನೋಡ್ಬೋದು ದಟ್ ಇದೇನ್ ವಿ ಎಕ್ಸ್ ಇದೆಯಲ್ವಾ, ಅದು ವಿ ಕಾಸ್ ಥೀಟಾ ಇದೆ. ಇದು ವಿ ವೈ ಬಂದ್ಬಿಟ್ಟು ವಿ ಸೈನ್ ಥೀಟಾ ಇದೆ. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ ಇದೇನ್ ಲೈಕ್ ಕೆಲವೊಂದ್ಸತಿ ಕೆಳಗಡೆ ಚಿಕ್ಕದಾಗ ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ, ಅದು ಮರ್ತಿನೂ ಮರಿಬೇಡಿ. ಯಾಕಂದ್ರೆ ಆ ಪಾಯಿಂಟ್ಸ್ ಅಲ್ಲಿ ಲೈಕ್ ತುಂಬಾ ಏನಂತಾರೆ ಇಂಟ್ರಿಕೇಟ್ ಡೀಟೇಲ್ಸ್ ಇರುತ್ತೆ. ಸೊ ಆ ಡೀಟೇಲ್ಸ್ ನ ನೀವ್ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಮೇ ಬಿ ಅಲ್ಲೋ ಎಲ್ಲೋ ಒಂದು ಎರಡು ಮಾರ್ಕ್ಸ್ ಹೋಗ್ಬೋದು ನಿಮ್ಗೆ. ಇದು ನೀವು ಎಷ್ಟು ಜಾಸ್ತಿ ತಿಳ್ಕೊಂತೀರಾ ಅಷ್ಟು ಜಾಸ್ತಿ ನಿಮ್ಗೆ ಈಸಿ ಆಗುತ್ತೆ. ಸೊ ಎ ಎಕ್ಸ್ ಏನಿದೆ ಅದನ್ನ ನಾನು ಟಿ ಬೈ ಡಿ ಟಿ ಆಫ್ ಟಿ ಎಕ್ಸ್ ಬೈ ಡಿ ಟಿ ಅಂತ ಬರೀತೀನಿ. ಸೊ ನಾನು ಆ ತರ ಬರ್ದಾಗ ಡಿ ಬೈ ಡಿ ಟಿ ಈ ತರ ಆಗುತ್ತೆ. ಸಿಮಿಲರ್ಲಿ ಇಲ್ಲಿ ಎಕ್ಸ್ ಇತ್ತಲ್ವಾ, ಎ ವೈಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ವೈ ನಿಂದ ರಿಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ವೈ ಬರುತ್ತೆ. ಓಕೆ, ಇದೆಷ್ಟು ನೆನ್ಪಿಟ್ಕೊಳ್ಳಿ. ಇದು ಮೇ ಬಿ ನಿಮ್ಗೆ ಒಂದು ಆಕ್ಸಿಲರೇಷನ್ ವ್ಯಾಲ್ಯೂ ಆಕ್ಚುಲಿ ಒಂದು ಫಂಕ್ಷನ್ ಕೊಟ್ಟು ಎಕ್ಸ್ ಅಂಡ್ ವೈ ಟರ್ಮ್ಸ್ ಅಲ್ಲಿ ಅದನ್ನ ನಿಮ್ಗೆ ಆಕ್ಸಿಲರೇಷನ್ ಹುಡುಕಕ್ಕೆ ಕೊಟ್ಬಿಡ್ಬೋದು. ಸೊ ಇಟ್ಸ್ ಲೈಕ್ ಅವ್ರು ಯಾವ ತರ ಕ್ವೆಶನ್ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಅದ್ ನಿಮ್ ಕರ್ತವ್ಯ ಏನು ಅಂದ್ರೆ ಕುತ್ಕೊಂಡು ಅದೆಲ್ಲ ಅರ್ಥ ಮಾಡ್ಕೋಬೇಕು ಅಂತ. ಓಕೆ, ಸೊ ನಾನು ಇಲ್ಲಿ ಮುಂದೆ ಹೋಗೋಣ. ನಾವ್ ಹೇಗೆ ವೆಲಾಸಿಟಿ ಮಾಡಿದ್ವಿ ಅದೇ ತರ ಇಲ್ಲಿನೂ ಆಗ್ತದೆ. ಇದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯಲ್ಲಿ ಸೊ ಅದು ಆಗ್ತದೆ. ಅದು ಹಾಗೆ ನಾನು ಹೇಗೆ ಬರೀತೀನಿ, ಈ a is equal to limit del t tends to 0. ಸೊ ಇಟ್ಸ್ del v by del t. ನಾನು del v ನ del v x i cap ಪ್ಲಸ್ del v by j cap ಅಂತ ಬರೀತೀನಿ. So ಈ ತರ ಬರ್ದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನಾನು a is equal to ax i cap ಅಂತ ಮತ್ತೆ ಬರೀಬಹುದು ಪ್ಲಸ್ a y j cap ಅಂತ ಮತ್ತೆ ಬರೀಬಹುದು. ಇಲ್ಲಿ ax ನ ನಾನು dvx by dt ಅಂತ ಬರೀತೀನಿ. ಅದೇ ತರ a y ನ ನಾನು dvy by dt ಅಂತ ಬರೀತೀನಿ. ಓಕೆ, ಸೊ ಇಷ್ಟೆಲ್ಲ ಕಲ್ಸ್ವಿ. ಆಕ್ಚುಲಿ ನಾವು ಇವತ್ತಿಗೆ ಇಷ್ಟೇ ಇಲ್ಲಿ ನಿಲ್ಸೋಣ. ಸೊ ದಟ್ ನಾವು ನೆಕ್ಸ್ಟ್ ಇಲ್ಲಿ ಏನು ಇಲ್ಲಿ ತನಕ ನಾವ್ ಏನೇನ್ ಈಕ್ವೇಶನ್ಸ್ ಅದೆಲ್ಲ ಕಲ್ತಿದ್ವಿ ಅದನ್ನ ನಾವು ಒಂದ್ ಸ್ಟೆಪ್ ಮುಂದೆ ತಗೊಂಡ್ ಹೋಗೋಣ. ಲೈಕ್ ನಾನ್ ಹೇಳ್ತಿದ್ದೀನಿ, ನಾನ್ ಇವತ್ ಏನೇನ್ ಕಲ್ಸಿದೀನಿ ಅದನ್ನ ಸರಿಯಾಗಿ ತಿಳ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಈ ಬೇಸಿಕ್ಸ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಮುಂದೆ ಏನೂ ಅರ್ಥ ಆಗೋದಿಲ್ಲ. ನಾನು ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ನಾನು ಒಂದ್ಸತಿ ಎಲ್ಲ ಹೇಳ್ತೀನಿ ಏನೇನ್ ಮಾಡಿದ್ವಿ ಇವತ್ತು ಅಂತ. ನಾವು ಇಲ್ಲಿ ತನಕ ಏನ್ ಕಲ್ತಿದ್ವಿ, ಬರೀ ಎಕ್ಸ್ ಮತ್ತೆ ವೈ ವೇ ಅಲ್ಲಿ ಕಲ್ತಿದ್ವಿ. ಸೊ ನಾನು ಏನ್ ಮಾಡ್ದೆ, ಈಗ 3 ಕಾಂಪೊನೆಂಟ್ಸ್ ತಗೊಂಡೆ, ಎಕ್ಸ್ ಡೈರೆಕ್ಷನ್ ಅಲ್ಲಿ, ವೈ ಡೈರೆಕ್ಷನ್ ಅಲ್ಲಿ, ಝೆಡ್ ಡೈರೆಕ್ಷನ್ ಅಲ್ಲಿ. ಹಾಗ್ ಮಾಡಿದಾಗ ನನ್ಗೆ ಇಲ್ಲಿ ಒಂದ್ ಫಾರ್ಮುಲಾ ಬಂತು. ಅದು ಬಂದ್ಬಿಟ್ಟು ಇಲ್ಲಿ ಕಾಣ್ತದೆ ನಮ್ಗೆ a is equal to root of a x square plus a y square plus a z square. ರೈಟ್, ಈ ತರ ಬಂತು. ಇದಾದ್ಮೇಲೆ ನಾವೇನ್ ಮಾಡಿದ್ವಿ, ನಾವ್ ಇಲ್ಲಿ ತನಕ ಗ್ರಾಫಿಕಲ್ ಮೆಥಡ್ ಅಲ್ಲಿ ವೆಕ್ಟರ್ ಅಡಿಷನ್ ನೋಡಿದ್ವಿ. ಈಗ ನಾವು ಅನಾಲಿಟಿಕಲ್ ಮೆಥಡ್ ಅಲ್ಲಿ ನೋಡ್ತಿದೀವಿ. ಅದ್ರಲ್ಲಿ ಏನಾಗ್ತದೆ, 2 ವೆಕ್ಟರ್ಸ್ ಕೊಟ್ಟಿದ್ದಾರೆ ಎ ಮತ್ತೆ ಬಿ, ಅದನ್ನ ಕಾಂಪೊನೆಂಟ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ಅದು ನಾನ್ ಮಾಡಿದಾಗ ನಾನೀಗ ರಿಸಲ್ಟ್ ಏನ್ ಬೇಕು ಅಂದಾಗ ನನ್ಗೆ ನಾನೇನ್ ಮಾಡ್ತೀನಿ, ನಾನ್ ಮತ್ತೆ 2 ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಸೊ ಅದು ಆರ್ ಎಕ್ಸ್ ಪ್ಲಸ್ ಆರ್ ವೈ ಆಗುತ್ತೆ. ರೈಟ್, ಈ ತರ ಆಗುತ್ತೆ. ಸೊ ನಾನು ಆರ್ ಎಕ್ಸ್ ಅಲ್ಲಿ ಏನ್ ಮಾಡ್ತೀನಿ, ಎಲ್ಲ ಎಕ್ಸ್ ಕಾಂಪೊನೆಂಟ್ಸ್ ನ ಆಡ್ ಮಾಡ್ತೀನಿ, ಆರ್ ವೈ ನ ಎಲ್ಲ ವೈ ಬಿ ಅಲ್ಲಿರೋ ವೈ ಕಾಂಪೊನೆಂಟ್ಸ್ ನ ಆಡ್ ಮಾಡ್ತೀನಿ. ಸೊ ಹಾಗ್ ಮಾಡಿದಾಗ ನಂಗೆ ಬೇಸಿಕಲಿ ಆನ್ಸರ್ ಬರುತ್ತೆ. ನಾವು ಈಗ ಸದ್ಯಕ್ಕೆ ಬರೀ ಏನಂತಾರೆ ಅಡಿಷನ್ ಮೇಲೆ ಫೋಕಸ್ ಮಾಡ್ತಿದ್ವಿ. ಬಟ್ ಕೆಲವೊಂದ್ಸತಿ ಅಲ್ಲಿ ಮೈನಸ್ ಇತ್ತಂದ್ರೆ ನಾವ್ ಅದನ್ನಾನೇ ಫಾಲೋ ಮಾಡ್ತೀವಿ. ಲೈಕ್ ಇಲ್ಲಿ a ಪ್ಲಸ್ ಬಿ ಮೈನಸ್ ಸಿ ಇತ್ತು, ನಾವ್ ಇಲ್ಲಿನೂ ಅದೇ ತರ ಫಾಲೋ ಮಾಡಿದ್ವಿ. ಅದಾದ್ಮೇಲೆ ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ವಿ. ನಾವು ಇಲ್ಲಿ ಏನ್ ಮಾಡಿದ್ವಿ, 2 ವೆಕ್ಟರ್ಸ್ ಕೊಟ್ಟಿದೀವಿ ಮತ್ತೆ ಅದ್ರ 2 ಮಧ್ಯೆ ಒಂದು ಆಂಗಲ್ ಕೊಟ್ಟಿದೀವಿ. ಈ ಟರ್ಮ್ಸ್ ನಲ್ಲಿ ನಮ್ಗೆ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತೆ ಅದ್ರದ್ದು ಆಲ್ಫಾ ಫೈಂಡ್ ಔಟ್ ಮಾಡೋದಿತ್ತು. ಸೊ ಇದು ಮಾಡೋ ಟೈಮ್ ಅಲ್ಲಿ ನಾವು ಇಲ್ಲಿ ಏನು ಸ್ವಲ್ಪ ಜಾಸ್ತಿ ಜಾಮೆಟ್ರಿ ಯೂಸ್ ಮಾಡಿದ್ದೀವಿ.
ಅಷ್ಟೇ, ಅದೇನಿಲ್ಲ. ಈ ತರ ಮಾಡಿದಾಗ ನಮ್ಗೆ 2 ಥಿಂಗ್ಸ್ ಗೊತ್ತಾಯ್ತು. ಒಂದು ಲಾ ಆಫ್ ಕೊಸೈನ್ಸ್ ಮತ್ತೆ ಲಾ ಆಫ್ ಸೈನ್ಸ್. ಅದ್ರಲ್ಲಿ ನಾವ್ ನೆನ್ಪಿಟ್ಕೋಬೇಕು ಆರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ನಾವು ಇನ್ನೊಂದು ಏನ್ ಕಲ್ತ್ವಿ, ಟ್ಯಾನ್ ಆಲ್ಫಾ. ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ನಾನ್ ನಿಮ್ಗೆ ಏನ್ ಹೇಳ್ದೆ, ಅದ್ ಆಲ್ಫಾ ನಾವ್ ಯಾವ ಕಡೆಯಿಂದ ತಗೊಂತಿರ್ತೀವಿ ಅದನ್ನ ನೋಡ್ಬೇಕು. ನಾವ್ ಆಲ್ಫಾ ಕೆಳಗಡೆ ಕಡೆಯಿಂದ ತಗೊಂತಿದ್ರೆ ಕೆಳಗಡೆ ಎ ಆಗುತ್ತೆ ಮತ್ತೆ ಮೇಲ್ಗಡೆದು ಬಿ ಆಗುತ್ತೆ. ಬಟ್ ನಾನ್ ಆಲ್ಫಾನ ಮೇಲ್ಗಡೆ ಪಾರ್ಟ್ ಇಂದ ತಗೊಂತಿದ್ದೀನಿ ಅಂದ್ರೆ ಮೇಲ್ಗಡೆ ಎ ಆಗುತ್ತೆ, ಕೆಳಗಡೆದು ಬಿ ಆಗುತ್ತೆ. ಸೊ ಅದನ್ನ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ನಾವು ಕ್ವೆಶನ್ ಸಾಲ್ವ್ ಮಾಡ್ವಿ. ಈ ಕ್ವೆಶನ್ ಸಾಲ್ವ್ ಮಾಡೋ ಟೈಮಲ್ಲಿ ನಾನ್ ನಿಮ್ಗೆ ಒನ್ ಥಿಂಗ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ನಾನ್ ಹೇಳೋದು ಅಂದ್ರೆ ಅದು ನಮ್ದು ಏನು ಡಿರೆಕ್ಷನ್ ಇದೆಯಲ್ಲ ಅದು ಸರಿಯಾಗಿರ್ಬೇಕು ನಮ್ದು ಡಿರೆಕ್ಷನ್ಸ್. ಸೊ ಫಸ್ಟ್ ನಾವ್ ಆಲ್ವೇಸ್ ಒಂದ್ ತಪ್ಪ ಏನ್ ಮಾಡ್ಬೋದು ಅಂದ್ರೆ, ಇದೇನ್ 60 ಡಿಗ್ರಿ ಈಸ್ಟ್ ಆಫ್ ಸೌತ್ ಕೊಟ್ಟಿದಾರಲ್ಲ, ನಾನು ಇದನ್ನ ಸೌತ್ ಆಫ್ ಈಸ್ಟ್ ಕೂಡ ತಗೋಬಹುದು. ಸೊ ದಟ್ ಇಸ್ ರಾಂಗ್. ಸೊ ಅದಕ್ಕೆ ನೀವೇನ್ ಓದ್ತಿದ್ದೀರಾ ಅಲ್ವಾ ಅದು ಸರಿಯಾಗಿ ಓದಿ ಆ ಡೈರೆಕ್ಷನ್ಸ್ ನ ನೀವು ಕರೆಕ್ಟ್ ಆಗಿ ಬರೀದ್ರಿ. ಮತ್ತೆ ಆಂಗಲ್ಸ್ ಅಲ್ಲಿನೂ ಲೈಕ್ ಓಕೆ ಇಲ್ಲಿ 90 ಡಿಗ್ರಿ ಇದೆಯಾ, ಇಲ್ಲಿ ಏನಿದೆ ಅದನ್ನೆಲ್ಲ ಅರ್ಥ ಮಾಡಿದ್ರಂದ್ರೆ ಅವಾಗ್ಲೇ ನಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಇದು ಕಲ್ತ್ವಿ. ಇದಾದ್ಮೇಲೆ ನಾವೇನು ನಾನು ಈಗ್ಲೇ ಹೇಳ್ದೆ ಏನು ಪೊಸಿಷನ್ ಮತ್ತೆ ವೆಕ್ಟರ್, ಪೊಸಿಷನ್ ವೆಕ್ಟರ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ. ಅದ್ರಲ್ಲಿನೂ ಕೂಡ ಏನ್ ಕಲ್ತ್ವಿ ನಾವು, ಇದೇನ್ ಒಂದು ಪೊಸಿಷನ್ ವೆಕ್ಟರ್ ತಗೊಂಡ್ವಿ ಅದನ್ನ ನಾವು ಹೇಗೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಏನ್ ಚೇಂಜಸ್ ಆಗುತ್ತೆ ಅದೆಲ್ಲ ಕಲ್ತ್ವಿ. ಸೊ ಅದು ಮಾಡೋ ಟೈಮಲ್ಲಿ ಇನ್ನೊಂದ್ ಏನ್ ಪಾಯಿಂಟ್ ಇತ್ತು ಅಂದ್ರೆ, ಇಲ್ಲಿ ನೋಡಿ ಇದನ್ನ ನೀವು ತುಂಬಾ ಕನ್ಫ್ಯೂಷನ್ ಆಗಿ ಕಾಣ್ಬೋದು ನಿಮ್ಗೆ, ಬಟ್ ಅಷ್ಟು ಏನಿಲ್ಲ. ಸೊ ನಾನು ಏನ್ ಮಾಡ್ತಿದ್ದೀನಿ, ಇಲ್ಲಿ ಓ ತಗೊಂಡಿದ್ದೀನಿ, ಇದು ಆರ್ ಇದೆ, ಇದು ಆರ್ ಡ್ಯಾಶ್ ಇದೆ, ಇದು ಈ ತರ ಇದೆ. ನಾನೇನ್ ಮಾಡ್ತೀನಿ, ಇವುಗಳನ್ನ ಜಾಯಿನ್ ಮಾಡ್ತೀನಿ ಈ ತರ. ಇದು ವೈ ಡೈರೆಕ್ಷನ್ ಇದೆ, ಸೊ ಇದು ಡೆಲ್ಟಾ ವೈ ಆಗುತ್ತೆ. ಇದು ಎಕ್ಸ್ ಡೈರೆಕ್ಷನ್ ಇದೆ, ಸೊ ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಅಂದ್ರೆ ಅದೇನ್ ಚೇಂಜ್ ಇರುತ್ತಲ್ವಾ ಅದು. ಇದು ಬಂದ್ಬಿಟ್ಟು ನಮ್ದು ಡೆಲ್ಟಾ ಆರ್. ಓಕೆ, ನಮ್ದು ಪಾತ್ ಏನಿದೆ ಅದು ಮತ್ತೆ ಬೇರೆದಿದೆ. ಸೊ ಇಟ್ಸ್ ಲೈಕ್ ಏನೋ ಈ ತರ ಪಾತ್ ಇದೆ ನಮ್ದು, ಓಕೆನಾ, ಈ ಡೈರೆಕ್ಷನ್ ಅಲ್ಲಿ. ಸೊ ನಾನು ನಮ್ದು ಡೈರೆಕ್ಷನ್ ಆಫ್ ವೆಲಾಸಿಟಿ ಹೇಗ್ ಕಂಡು ಹಿಡಿತೀನಿ ಅಂದ್ರೆ, ಇಲ್ಲಿ ಒಂದ್ ಪಾಯಿಂಟ್ ತಗೊಂತೀನಿ, ಅದಕ್ಕೆ ಒಂದ್ ಟ್ಯಾಂಜೆಂಟ್ ಹಾಕ್ತೀನಿ. ಆ ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಅದೇನ್ ಡೈರೆಕ್ಷನ್ ಇರುತ್ತಲ್ಲ ಅದನ್ನ ನಾನು ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ಕರಿತೀನಿ. ಓಕೆ, ಇಷ್ಟ ಅರ್ಥ ಆಯ್ತಾ? ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನಾವೇನ್ ಕಲ್ತ್ವಿ, ಇದೇನ್ ಹೇಗೆ ಟೈಮ್ ಕಡಿಮೆ ಮಾಡ್ತಾ ಹೋದಾಗ ಅದ್ ನಮ್ದು ಏನು ವೆಲಾಸಿಟಿ ಹೇಗೆ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಇಲ್ಲಿ ಒಂದು ವಿಜುವಲೈಸೇಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಫಸ್ಟ್ ಈ ಕಡೆ ಇತ್ತು, ಈ ಕಡೆ ಇತ್ತು, ನಾನು ಈ ಕಡೆ ಡ್ರಾ ಮಾಡಿದಾಗ ಇಲ್ಲಿ ಡೈರೆಕ್ಷನ್ ಇತ್ತು. ಸಿಮಿಲರ್ಲಿ ಇದು ನಾವು ಇನ್ನ ಚಿಕ್ಕದ್ ಮಾಡಿದ್ವಿ, ಅದು ಈ ಕಡೆ ಆದಾಗ ನಂದು ಇಲ್ಲಿ ಮತ್ತೆ ಟ್ಯಾಂಜೆಂಟ್ ತಗೊಂತೀವಿ, ಈ ಡೈರೆಕ್ಷನ್ ಅಲ್ಲಿದೆ. ಇದು ಹೇಗಾಯ್ತು, ಈಗ ಇಷ್ಟೇ ಆಯ್ತು ಕರ್ವ್ ನೋಡಿ ನೀವು, ಇಷ್ಟೇ ಆಯ್ತು. ಈಗ ನಾನು ಇಲ್ಲಿ ತಗೊಂಡಾಗ ಡೈರೆಕ್ಷನ್ ಈ ಕಡೆ ಇದೆ. ಇಲ್ಲಿ ನೋಡಿ ಮೊದ್ಲು ಇಲ್ಲಿತ್ತು, ಆಮೇಲೆ ಈ ಕಡೆ ಹೋಯ್ತು ಡೈರೆಕ್ಷನ್, ಆಮೇಲೆ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಹೋಯ್ತು. ಇಲ್ಲಿ ಅಂತೂ ಏನು ಲೈಕ್ ಲಿಟ್ರಲಿ ಮಿನಿಮಲಿಸ್ಟಿಕ್ ಇದೆ. ಇಷ್ಟೇ ಇದೆ. ಇಷ್ಟರಲ್ಲೇನೆ ನಾನು ಇಲ್ಲಿ ತನಕ ಹೋದೆ. ಸೊ ಬೇಸಿಕಲಿ ನೀವು ಅದನ್ನ ಮರ್ತ್ಕೋಬೇಡಿ, ದಟ್ ಅದು ಟ್ಯಾಂಜೆನ್ಶಿಯಲ್ ಆಗಿ ಇರುತ್ತೆ. ಓಕೆ, ಇದೊಂದ್ ಪಾಯಿಂಟ್ ನ ನೀವು ಮರಿಲೇಬಾರ್ದು. ಅದಾದ್ಮೇಲೆ ನಾವು ವೆಲಾಸಿಟಿ ನಾನು ಹಾಗೆ ಕಲ್ತ್ವಿ. ಇಲ್ಲಿ ಮೇನ್ ಆಗಿ ಏನ್ ಕಲ್ತ್ವಿ ನಾವು, ವಿ ನ ನಾವು 2 ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ವಿ. ನಾನು ಇದನ್ನ ಇಲ್ಲಿನೂ ಕೂಡ ಹೀಗೆ ಡಿವೈಡ್ ಮಾಡಿದೆ. ಸಿಮಿಲರ್ಲಿ ಆಕ್ಸಿಲರೇಷನ್ ಕೂಡ ನಾನು ಹಾಗೆ ಬರ್ತೀನಿ, ಇದನ್ನ ನಾನು ಈ ತರ ಬರ್ದೆ. ಸೊ ನಾವು ಇವತ್ತಿಗೆ ಇಷ್ಟೇ ನಾವು ಮಾಡೋಣ. ಮತ್ತೆ ನಾವ್ ಇನ್ನೊಂದ್ ಏನ್ ಕಲ್ತ್ವಿ ಅಂದ್ರೆ, ಆವರೇಜ್ ವೆಲಾಸಿಟಿ ಏನ್ ಡೈರೆಕ್ಷನ್ ಇರುತ್ತೆ ಅದು ಸೇಮ್ ಆಸ್ ದಟ್ ಆಫ್ ಡೈರೆಕ್ಷನ್ ಆಫ್ ದ ಪೊಸಿಷನ್ ವೆಕ್ಟರ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನಾನು ಇವತ್ ಏನೇನ್ ಕಲ್ಸಿದೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ದೇನ್ ಪಾರ್ಟ್ ಅಂದ್ರೆ, ನನ್ ಪಾರ್ಟ್ ಇದ್ದಿದ್ದು ಕಲ್ಸೋದು, ನಾನು ಕಲಿಸ್ದೆ. ಈಗ ನೀವು ಹೋಗಿ ಫುಲ್ ರಿವೈಸ್ ಮಾಡಿ, ನೀವು ಓದ್ಬಿಟ್ಟು ಅದನ್ನ ಏನ್ ಅರ್ಥ ಆಯ್ತು ಏನಿಲ್ಲ ನೀವೇ ಡಿರೈವ್ ಮಾಡಿ ಎಲ್ಲ. ಓಕೆ, ಅದನ್ನ ಡಿರೈವ್ ಮಾಡಿ, ಏನು ಒಂದ್ ಸ್ವಲ್ಪನೂ
ನೆನ್ಪ್ ಹೋಗ್ಲಾರ್ದಂಗ್ ತಿಳ್ಕೊಳ್ಳಿ. ನೆನ್ಪ್ ಹೋಯ್ತು ಅಂದ್ರೆ ಬಂದು ನಮ್ದು ಲೆಕ್ಚರ್ನ ಮತ್ತೆ ನೋಡಿ. ಮತ್ತೆ ಈಗ ಎಷ್ಟ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ವೆಶನ್ಸ್ ಮಾಡಿ. ಈಗ ನೀವು ಸಿಂಪಲ್ ಕೆಲವೊಂದ್ ಕ್ವೆಶನ್ಸ್ ಆರಾಮ್ಸೆ ಮಾಡ್ಬೋದು ಈಗ ವೆಕ್ಟರ್ಸ್ ಮೇಲೆ. ಸೊ ಆ ಕ್ವೆಶನ್ಸ್ ಮಾಡಿ ಓಕೆನಾ. ಈ ಕ್ವೆಶನ್ಸ್ ಮಾಡಿ ನಿಮ್ದು ನೀವ್ ಎಲ್ಲಿ ತನಕ ಕ್ವೆಶನ್ಸ್ ಮಾಡೋದಿಲ್ಲ ಅಲ್ಲಿ ತನಕ ನಿಮ್ಗೇನು ಅರ್ಥ ಆಗೋದಿಲ್ಲ. ಸೊ ನಾನ್ ಮತ್ತೆ ಹೇಳ್ತೀನಿ, ಎಷ್ಟಾಗುತ್ತೆ ಅಷ್ಟ್ ಪ್ರಾಕ್ಟೀಸ್ ಮಾಡಿ. ನಿಮ್ಗೇನು ಕೊಡೋದದ ನಿಮ್ದು 2 ವರ್ಷ. ಆ 2 ವರ್ಷದಲ್ಲಿ ನೀವು ಫುಲ್ ಆನ್ ಏನಂತಾರೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಿಮ್ಗೆ ಹ್ಯಾಪಿನೆಸ್ ಸಿಗುತ್ತೆ. ಸೊ ನಾನ್ ಇಷ್ಟೇ ಹೇಳ್ತಾ ನಾನು ಇವತ್ತೊಂದು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಸೊ ನಾನ್ ಮತ್ತೆ ಹೇಳ್ತಿದ್ದೀನಿ, ರಿವೈಸ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸ್ ಇಂದ ಈ ಪಾರ್ಟ್ ನಿಂದ ಕಂಟಿನ್ಯೂ ಮಾಡ್ತೀನಿ. ಇದನ್ನ ಹೇಳ್ತಾ ಈ ಕ್ಲಾಸ್ ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.